ಶ್ರೀ ಹಾರಕೂಡ ವಾಹಿನಿಗೆ ಸ್ವಾಗತ. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಲೆಂಟಿ ಗ್ರಾಮದಲ್ಲಿ ಹಾರಕೂಡದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ಗುರುವಂದನ ಹಾಗೂ 687ನೇ ತುಲಾಭಾರ ಕಾರ್ಯಕ್ರಮ ಜರುಗಿತು. ಹಾರಕೂಡ ಚನ್ನವೀರ ಕೈಲಾಸ ದೇವರ, ಹಾರಕೂಡ ಚನ್ನವೀರ ಕೈಲಾಸ ದೇವರ. ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ, ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ. ಹಾರಕೂಡ ಚನ್ನವೀರ ಕೈಲಾಸ ದೇವರ.
ನಂಬಿದ ಭಕ್ತರ ಪೊರೆದೆ ನೀ ಗುರುವರ ನಂಬಿದ ಭಕ್ತರ ಪೊರೆದೆ ನೀ ಗುರುವರ ದೂರ ಮಾಡಿದೆ ನೀ ಬಂಧನ ಪಾರ ದೂರ ಮಾಡಿದೆ ನೀ ಬಂಧನ ಪಾರ ಚರಣ ಕಮಲಗಳಿಗೆ ನಮಸ್ಕಾರ ಚರಣ ಕಮಲಗಳಿಗೆ ನಮಸ್ಕಾರ ಕರುಣಿಸಿ ಕಾಪಾಡೋ ಹರ ಅವತಾರ ಕರುಣಿಸಿ ಕಾಪಾಡೋ ಹರ ಅವತಾರ ಹರ ಅವತಾರ ಹಾರ ಕೂಡ ಚನ್ನವೀರ ಕೈಲಾಸ ದೇವರ ಹಾರ ಕೂಡ ಚನ್ನವೀರ ಕೈಲಾಸ ದೇವರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಹಾರ ಕೂಡ ಚನ್ನವೀರ ಕೈಲಾಸ ದೇವರ ಬಡ ಮಕ್ಕಳಿಗೆ ನೀವೇ ಆಧಾರ ಬಡ ಮಕ್ಕಳಿಗೆ ನೀವೇ ಆಧಾರ ನೀಡಿದಿರಿ ಶಿಕ್ಷಣ ಸಂಸ್ಕಾರ ನೀಡಿದಿರಿ ಶಿಕ್ಷಣ ಸಂಸ್ಕಾರ ಕಲಿಯುಗದೊಳಗಿನ ದೇವರ ಕಲಿಯುಗದೊಳಗಿನ ದೇವರ ನಡೆದಾಡುವ ನೀನೆ ಮಹೇಶ್ವರ ನಡೆದಾಡುವ ನೀನೆ ಮಹೇಶ್ವರ ಮಹೇಶ್ವರ ಹಾರ ಕೂಡ ಚನ್ನವೀರ ಕೈಲಾಸ ದೇವರ ಹಾರ ಕೂಡ ಚನ್ನವೀರ ಕೈಲಾಸ ದೇವರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಹಾರ ಕೂಡ ಚನ್ನವೀರ ಕೈಲಾಸ ದೇವರ ಧರೆಯುಳು ಮೆರೆಯುವ ಹರ ಕೂಡ ಸ್ಥಾನ ಧರೆಯಳು ಮೆರೆಯುವ ಹರ ಕೂಡ ಸ್ಥಾನ ಶ್ರೀರೂಪ ಗುರುವಿನ ಮಂದಿರ ಶ್ರೀರೂಪ ಗುರುವಿನ ಮಂದಿರ ಶ್ರೀನಿವಾಸನ ಭಕ್ತಿಗುಲಿದ ಶರಣ ಶ್ರೀನಿವಾಸನ ಭಕ್ತಿಗುಲಿದ ಶರಣ ಬೇಡಿ ಕೊಂಬೇನು ಸದಾ ನಿಮ್ಮ ಕರುಣ ಬೇಡಿ ಕೊಂಬೇನು ಸದಾ ನಿಮ್ಮ ಕರುಣ ಸದಾ ನಿಮ್ಮ ಕರುಣ ಹಾರ ಕೂಡ ಚನ್ನವೀರ ಕೈಲಾಸ ದೇವರ ಹಾರ ಕೂಡ ಚನ್ನವೀರ ಕೈಲಾಸ ದೇವರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಹಾರ ಕೂಡ ಚನ್ನವೀರ ಕೈಲಾಸ ದೇವರ
ಬಸವ ಶ್ರೀ ಶಿವನವತಾರ ಚನ್ನ ಬಸವ ಶ್ರೀ ಶಿವನವತಾರ ಗುರುವಿನ ರೂಪ ತ್ರಿನೇತ್ರ ದಾಸೋಹಮೂರ್ತಿ ಗುರುವರ ದಾಸೋಹಮೂರ್ತಿ ಗುರುವರ ನಾಶ ಮಾಡಿರಿ ರೋಗ ಭಕ್ತರ ನಾಶ ಮಾಡಿರಿ ರೋಗ ಭಕ್ತರ ಶೇಷ ನಿಮ್ಮ ಪುಷ್ಪದಹಾರ ಶೇಷ ನಿಮ್ಮ ಪುಷ್ಪದಹಾರ ಕೇಶವನಂತೆ ತೋರುವವರ ಕೇಶವನಂತೆ ತೋರುವವರ ಗುರುವಿನ ರೂಪ ತ್ರಿನೇತ್ರ ಗುರುವಿನ ರೂಪ ತ್ರಿನೇತ್ರ ಮಾಡುತ್ತಿದ್ದರು ದೇಶ ಸಂಚಾರ ಮಾಡುತ್ತಿದ್ದರು
ಆಡಿನ ಹಾಲೆ ಅನ್ನ ನೀರ ಆಡಿನ ಹಾಲೆ ಅನ್ನ ನೀರ ಬಳಲಿ ಬಂದ ಮಾನವರ ಬಳಲಿ ಬಂದ ಮಾನವರ ಕರುಣಿಸಿದರು ಸಂತಸಪೂರ ಕರುಣಿಸಿದರು ಸಂತಸಪೂರ ಗುರುವಿನ ರೂಪ ತ್ರಿನೇತ್ರ ಗುರುವಿನ ರೂಪ ತ್ರಿನೇತ್ರ कैलासापति भवण शंकर कैलासापति भवण शंकर ಲೀಲೆ ನಿಮ್ಮದು ಅಪರಂಪಾರ ಲೀಲೆ ನಿಮ್ಮದು ಅಪರಂಪಾರ ಬಾಲ ಬ್ರಹ್ಮಚಾರಿ ಬಂಧುರ ಬಾಲ ಬ್ರಹ್ಮಚಾರಿ ಬಂಧುರ ನೀಲಕಂಠ ಶೀಲ ಸುಂದರ ನೀಲಕಂಠ ಶೀಲ ಸುಂದರ ಗುರುವಿನ ರೂಪ ಗುರುವಿನ ರೂಪ ತ್ರಿನೇತ್ರ ಭಕ್ತಿಯಿಂದ ಬಂದ ಭಕ್ತರ ಭಕ್ತಿಯಿಂದ ಬಂದ ಭಕ್ತರ ಮುಕ್ತಿ ಮಾರ್ಗ ತೋರಿಸಿದವರ ಮುಕ್ತಿ ಮಾರ್ಗ ತೋರಿಸಿದವರ ನಿತ್ಯ ನುಡಿರಿ ಪಂಚಾಕ್ಷರ ನಿತ್ಯ ನುಡಿರಿ ಪಂಚಾಕ್ಷರ ಹಾರ ಕೂಡ ಬರೆದ ಶಂಕರ ಹಾರ ಕೂಡ ಬರೆದ ಶಂಕರ ಗುರುವಿನ ರೂಪ ತ್ರಿನೇತ್ರ ಗುರುವಿನ ರೂಪ ತ್ರಿನೇತ್ರ ಚನ್ನ ಬಸವ ಶ್ರೀ ಶಿವನವತಾರ ಚನ್ನ ಬಸವ ಶ್ರೀ ಶಿವನವತಾರ ಚನ್ನ ಬಸವ ಶ್ರೀ ಚನ್ನ ಬಸವ ಶ್ರೀ ಚನ್ನ ಬಸವ ಶ್ರೀ ಶಿವನವತಾರ
ಶಿವಯೋಗಿ ಶ್ರೀ ಚನ್ನವೀರ ಸದ್ಧರ್ಮ ಶಿಖಾಮಣಿ ಚಂದ್ರ ದಾಸೋಹರತ್ನ. ಶಿವಯೋಗಿ ಶ್ರೀ ಚನ್ನವೀರ ಸದ್ಧರ್ಮ ಶಿಖಾಮಣಿ ಚಂದ್ರ ದಾಸೋಹರತ್ನ. ಶಂಕರ ಭಕ್ತರ ಕರುಣ ಸಾಗರ ಗುರುವಿನ ಗುರುವಿಗೆ ಮಾಡುವೆ ಸ್ಮರಣ. ಶಿರಬಾಗಿ ಹಿಡಿದು ಚರಣ ಆದೇನು ಪಾವನ ಜನ್ಮ ಪಾವನ. ಶಿವಯೋಗಿ ಶ್ರೀ ಚನ್ನವೀರ ಸದ್ಧರ್ಮ ಶಿಖಾಮಣಿ ಚಂದ್ರ ದಾಸೋಹರತ್ನ. ಶಿವಯೋಗಿ ಧರ್ಮರತ್ನ ಬಿರುದು ಪಡೆದವರು. ಶಿವಯೋಗಿ ಧರ್ಮರತ್ನ ಬಿರುದು ಪಡೆದವರು. ಕಲ್ಯಾಣ ನಾಡಿನ ಶಿವಯೋಗಿ ಚನ್ನವೀರ. ಕಲ್ಯಾಣ ನಾಡಿನ ಶಿವಯೋಗಿ ಚನ್ನವೀರ. ನಿನ್ನ ನಂಬಿದ ಭಕ್ತರಿಗೆ ನಿನ್ನ ನಂಬಿದ ಭಕ್ತರಿಗೆ ಕರುಣೆ ತೋರಿದಿ ಗುರುವೆ ಹರಸಿದಿ ಪ್ರಭುವೆ. ಶಿವಯೋಗಿ ಶ್ರೀ ಚನ್ನವೀರ ಸದ್ಧರ್ಮ ಶಿಖಾಮಣಿ ಚಂದ್ರ ದಾಸೋಹರತ್ನ. ಸೂರ್ಯ ಚಂದ್ರನಂತೆ ನಗುಮುಖ ತೋರ್ಯಾರ. ಸೂರ್ಯ ಚಂದ್ರನಂತೆ ನಗುಮುಖ ತೋರ್ಯಾರ. ಬಂದ ಭಕ್ತರಿಗೆ ಆಶೀರ್ವಾದ ಮಾಡ್ಯಾರ. ಬಂದ ಭಕ್ತರಿಗೆ ಆಶೀರ್ವಾದ ಮಾಡ್ಯಾರ. ದುಷ್ಟ ಗುಣವ ದೂರ ಮಾಡ್ಯಾರ. ದುಷ್ಟ ಗುಣವ ದೂರ ಮಾಡ್ಯಾರ. ಸತ್ಯದ ಮಾರ್ಗವ ತಿಳಿಸಿ ಕೊಟ್ಟಾರ. ಶಿವಯೋಗಿ ಶ್ರೀ ಚನ್ನವೀರ ಸದ್ಧರ್ಮ ಶಿಖಾಮಣಿ ಚಂದ್ರ ದಾಸೋಹರತ್ನ. ಹಾರಕೂಡ ಸುಕ್ಷೇತ್ರ ಕೈಲಾಸ ಮಾಡ್ಯಾರ. ಹಾರಕೂಡ ಸುಕ್ಷೇತ್ರ ಕೈಲಾಸ ಮಾಡ್ಯಾರ. ಚನ್ನಬಸವ ಶಿವಯೋಗಿ ಅಲ್ಲಿ ವಾಸ ಮಾಡ್ಯಾರ. ಚನ್ನಬಸವ ಶಿವಯೋಗಿ ಅಲ್ಲಿ ವಾಸ ಮಾಡ್ಯಾರ. ಶ್ರೀನಿವಾಸ ಕವಿಯು ಬರೆದು. ಶ್ರೀನಿವಾಸ ಕವಿಯು ಬರೆದು ಗುರುವಿನ ಚರಣಕ್ಕೆ ಅರ್ಪಣೆ ಮಾಡ್ಯಾರ. ಗುರುವಿನ ಚರಣಕ್ಕೆ ಅರ್ಪಣೆ ಮಾಡ್ಯಾರ. ಶಿವಯೋಗಿ ಶ್ರೀ ಚನ್ನವೀರ ಸದ್ಧರ್ಮ ಶಿಖಾಮಣಿ ಚಂದ್ರ ದಾಸೋಹರತ್ನ. ಶಂಕರ ಭಕ್ತರ ಕರುಣ ಸಾಗರ ಗುರುವಿನ ಗುರುವಿಗೆ ಮಾಡುವೆ ಸ್ಮರಣ. ಶಿರಬಾಗಿ ಹಿಡಿದು ಚರಣ ಆದೇನು ಪಾವನ ಜನ್ಮ ಪಾವನ. ಜನ್ಮ ಪಾವನ ಜನ್ಮ ಪಾವನ ಜನ್ಮ ಪಾವನ ಜನ್ಮ ಪಾವನ ಜನ್ಮ ಪಾವನ ಜನ್ಮ ಪಾವನ. ತಿಳಿಸ್ತಕ್ಕಂಥ ವಿಷಯ ಈಗಾಗಲೇ ಪೂಜಾರಿಗೆ ಆಗಮಿಸಿದಾರ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಹಾರ ಕೊಡುವ ಷಟಸ್ಥರ ಪ್ರೇಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ 687ನೇ ತುಲಾವಾರ ಕಾರ್ಯಕ್ರಮ
ನಮ್ಮ ಲೇಟಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿದ ಎಲ್ಲ ಗ್ರಾಮಸ್ಥರಿಗೂ ನಮ್ಮೂರಿನ ಎಲ್ಲ ಭಕ್ತರಿಗಳಿಗೂ ಮೊದಲಿಗೆ ಸ್ವಾಗತವನ್ನು ಹೇಳ್ತೇವೆ. ಮೊದಲಿಗೆ ಪ್ರಾರ್ಥನಾ ಗೀತೆ ಹಾಡುವ, ಆಮೇಲೆ ಈ ಒಂದು ಕಾರ್ಯಕ್ರಮ ಮುಂದುವರಿತದೆ. ಜಗದೊಡೆಯನಾಗಿ ಮೆರೆದೆ ಮನದುಂಬಿ ಬರಸಿದ ಭಗವಾನೆಯನ್ನು ಕರೆದೆ ಗುರು ಚಂದ ಬಸವ ತಂದೆ ನಿಮ್ಮ ಪಾದವನ್ನು ಬಂದೆ ಗುರು ಚಂದ ಬಸವ ತಂದೆ ನಿಮ್ಮ ಪಾದವನ್ನು ಬಂದೆ ಗುರು ಚಂದ ಬಸವ ತಂದೆ ನಿಮ್ಮ ಪಾದವನ್ನು ಬಂದೆ ಬರಿ ಬೆಳಗಗೊಂಡ ಗುರುವೇ ಬರ ಭಕ್ತ ಕಲ್ಪತರುವೇ ಶಿರವಾಗಿ ನಮಿಸಿದವರ ಭವಮಾನೆಯನ್ನು ಕಳೆದೆ ಗುರು ಚಂದ ಬಸವ ತಂದೆ ನಿಮ್ಮ ಪಾದ ನಂಬಿ ಬಂದೆ ಗುರು ಚಂದ ಬಸವ ತಂದೆ ನಿಮ್ಮ ಪಾದ ನಂಬಿ ಬಂದೆ. ಮಾರ್ಗೀಯ ಜನ್ಮಭೂಮಿ ಅಲಕೋಡ ಮಠದ ಸ್ವಾಮಿ ನುಡಿಯಾಯ್ತು ನಿನ್ನ ಸೇವೆ ನೀನಾದೆ ಭಕ್ತ ಪ್ರೇಮಿ ಒಡೆಯ ಸದ್ಗುರು ಚಂದ ಬಸವ ಶಿವ ಒಡೆಯ ಸದ್ಗುರುನಾರಿ ಒಡೆಯ ಸದ್ಗುರು ಚಂದ ಬಸವ ಶಿವ ಒಡೆಯ ಸದ್ಗುರುನಾರಿ ಗುರು ಚನ್ನ ಗುರು ತಂದೆ ಪಾದ ನಂಬಿ ಬಂದೆ ಗುರು ಚನ್ನ ಬಸವ ತಂದೆ ನಿಮ್ಮ ಪಾದ ನಂಬಿ ಬಂದೆ. ಈಗವದ ಹಿತವ ಬಯಸಿದೆ ಎಲ್ಲೆಡೆಯು ಜಗವಗೈದೆ ಅಪಾರನೆಯನ್ನು ತೋರಿ ಯುಗ ಪುರುಷನೆನಿಸಿಕೊಂಡೆ ಜಗದ ಜನರ ಬೆಂಬಲವ ಕಳೆಯುವ ಜಗದೋರಾರಿಯೇ ನೀನಾದೆ. ನೀಗೆಯಲ್ಲಿದ್ದುಕೊಂಡು ಜಗವೆಲ್ಲ ನೋಡುತ್ತಿರುವೆ ಸತ್ಯದಲ್ಲಿ ಪತಿ ಚನ್ನ ವೀರ ಶಿವರಾಯರಲ್ಲಿ ನೀಡುತ್ತಿರುವೆ ಸತ್ಯದಲ್ಲಿ ಪತಿ ಚನ್ನ ವೀರ ಶಿವರಾಯರಲ್ಲಿ ನೀಡುತ್ತಿರುವೆ ಗುರು ಚನ್ನ ತಂದೆ ನಿಮ್ಮ ಪಾದ ನಂಬಿ ಬಂದೆ ಗುರು ಚನ್ನ ಬಸವ ತಂದೆ ನಿಮ್ಮ ಪಾದ ನಂಬಿ ಬಂದೆ ಬರೆ ಬೆಳಗ ಬಂದ ಗುರುವೇ ಬರ ಭಕ್ತ ಕಲ್ಪತರುವೇ ಶಿರವಾಗಿ ನಮಿಸಿದವರ ಭವಮಾನೆಯನ್ನು ಕಳೆದೆ ಗುರು ಚನ್ನ ಬಸವ ತಂದೆ ನಿಮ್ಮ ಪಾದ ನಂಬಿ ಬಂದೆ ಗುರು ಚನ್ನ ಬಸವ ತಂದೆ ನಿಮ್ಮ ಪಾದ ನಂಬಿ ಬಂದೆ ಗುರು ಚನ್ನ ಬಸವ ತಂದೆ ನಿಮ್ಮ ಪಾದ ನಂಬಿ ಬಂದೆ ನಿಮ್ಮ ಪಾದ ನಂಬಿ ಬಂದೆ. ಆರುಕೂಟ ಚನ್ನಬಸವೇಶ್ವರ ಮಹಾತ್ಮ ಕೀ ಜೈ. ಸಮಾರಂಭದ ಸಾನ್ನಿಧ್ಯ ವಹಿಸಿದ ಹಾರ್ಕೂಡದ ಪರಮ ಪೂಜ್ಯರು ಆಶೀರ್ವಚನ ನೀಡಿದರು. ಪರಮ ಪೂಜ್ಯ ಮಹಾಯೋಗಿ ಹಾರಕೋಣದ ಸದ್ಗುರು ಚನ್ನಬಸವ ಶಿವಯೋಗಿಗಳನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವಿಶ್ವಜ್ಯೋತಿ
ಮಹಾ ಮಾನವತಾವಾದಿ ಮಹಾತ್ಮ ಬಸವೇಶ್ವರರ ಶ್ರೀಚರಣಕ್ಕೆ ವಂದಿಸಿ ಜಗರಾಜ ಜಗದ್ಗುರು ಪಂಚ ಆಚಾರ್ಯರನ್ನು ಸ್ಮರಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರಾಗಿರುವಂತಹ ಮಹಾದೇವಲಿಂಗವನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಈ ಗ್ರಾಮಕ್ಕೆ ಭಕ್ತಿಯ ಪರಂಪರೆಯನ್ನು ಸ್ಥಾಪಿಸಿರುವಂತಹ ಶರಣ ಕರುಸಪ್ಪನವರನ್ನು ಸ್ಮರಿಸಿ ಆ ಒಂದು ಮಠಕ್ಕೆ ಪೀಠಕ್ಕೆ ಅಧಿಪತಿಗಳಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಪರಮ ಪೂಜ್ಯರು ಆತ್ಮೀಯರು ಆಗಿರುವಂತಹ ಪ್ರಭುಲಿಂಗ ಮಹಾಸ್ವಾಮೀಜಿಯವರ ದಿವ್ಯ ಪಾದಕ್ಕೆ ವಂದಿಸಿ ಇಂದಿನ 687ನೇ ತುಲಾಭಾರ ಹಾಗೂ ಗುರುವಂದನೆಯ ಪವಿತ್ರ ಸಮಾರಂಭಕ್ಕೆ ಪ್ರೀತಿ ಭಕ್ತಿ ವಿಶ್ವಾಸ ನಂಬಿಕೆಯಿಂದ ಆಗಮಿಸಿರುವಂತಹ ಮತ್ತು ತನು ಮನ ಧನದಿಂದ ಸೇವೆಯನ್ನು ದೇವತಿ ಗ್ರಾಮದ ಸಮಸ್ತ ಭಕ್ತಾದಿಗಳೇ, ನಿಮ್ಮೆಲ್ಲ ಹೃದಯ ಮಂದಿರದಲ್ಲಿರುವಂತಹ ಮಹಾದೇವನ ಶ್ರೀಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳು. ಈ ಪವಿತ್ರ ಸಂದರ್ಭದಲ್ಲಿ ಆಗಮಿಸಿ ಸಂಗೀತ ಸುಧೆಯನ್ನು ನೀಡಿರುವಂತಹ ಎಲ್ಲ ಸಂಗೀತ ಕಲಾವಿದರೇ, ಅನುಭಾವಿಗಳೇ, ಮಾತೆಯರೇ, ಮಕ್ಕಳೇ, ತಾವೆಲ್ಲರೂ ಕೂಡ ಪ್ರೀತಿ ಭಕ್ತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಪ್ರತಿ ವರ್ಷದ ಜಾತ್ರಾ ಮಹೋತ್ಸವಕ್ಕೆ ತಾವೆಲ್ಲರೂ ಕೂಡ ನಮ್ಮನ್ನು ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೀರಿ. ಅಷ್ಟೇ ಪ್ರೀತಿ ಭಕ್ತಿಯಿಂದ ಹಾರ್ಕೋಡ ಮಠಕ್ಕೆ ಆಗಮಿಸಿ ಸೇವೆಯನ್ನು ಕೂಡ ಸಲ್ಲಿಸ್ತಾ ಇದ್ದೀರಿ. ಆದರೆ ವಿಶೇಷವಾಗಿ ನಮ್ಮ ಬೇಂಪಿ ಗ್ರಾಮದ ಎಲ್ಲ ಭಕ್ತಾದಿಗಳು ಮೇ 21ನೇ ತಾರೀಕಿನಂದು ನಡೆದಿರುವಂತಹ ಒಂದು ಘಟನೆ, ಅದು ಒಂದು ಅತ್ಯಂತ ಖೇದಕರವಾಗಿರುವಂಥ ಘಟನೆ. ಆ ಘಟನೆಯಿಂದ ನಮ್ಮ ಪೂಜ್ಯರು ಪಾರಾಗಿ ಬಂದಿದ್ದಾರಲ್ಲ ಎನ್ನುವ ಸಂತೋಷದಿಂದ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಯಾಕೆಂದರೆ ಎಲ್ಲಿ ಸದ್ಗುರುವಿನ ಕೃಪೆ ಇರ್ತಾ ಇದೆ, ದೇವರ ಆಶೀರ್ವಾದ ಇರ್ತಾ ಇದೆ, ಯಾವ ವ್ಯಕ್ತಿ ಪುಣ್ಯ ಕಾರ್ಯಗಳನ್ನು ಸತ್ಕಾರ್ಯಗಳನ್ನು ಸದಾಕಾಲ ತನು ಮನ ಧನದಿಂದ ಮಾಡ್ತಾ ಇದ್ದಾರಲ್ಲ, ಅಂಥವರಿಗೆ ಎಂಥದೇ ಕಷ್ಟ ಬಂದರೂ ಕೂಡ ದೂರ ಆಗ್ತದೆ ಅನ್ನೋದಕ್ಕೆ ನಮ್ಮ ಘಟನೆ ಸಾಕ್ಷಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀವಿ. ಆ ದಿಶೆಯಲ್ಲಿ ತಾವೆಲ್ಲ ಅನುಭಾವಿಗಳು ಇವತ್ತಿನ ಈ ಸಭೆಯನ್ನು ನೋಡಿದಾಗ, ಯಾಕಂದ್ರೆ ಬಹಳ ಕಡೆ ತುಲಾಭಾರ ಮಾಡಿದಾಗ ನಾವು ಬರೀ ದರ್ಶನ ಮತ್ತು ಆಶೀರ್ವಾದ ಅಷ್ಟೇ ಮಾಡಿದ್ದೀವಿ. ಆದ್ರೆ ನಮ್ಮಲ್ಲಿ ಶಿವಕುಮಾರ್ ತೇಗಳೆಯರ ಅವ್ರು ಯಾವಾಗಲೂ ವಿಚಾರ ಮಾಡ್ತಿರ್ತಾರೆ, ಎಲ್ಲ ನಮ್ಮ ಕಟ್ಟಪ್ಪ ಅವರೆಲ್ಲ ಅಪ್ಪವ್ರ ದರ್ಶನ ನಮಗೆ ಎಲ್ಲಿ ಆಗ್ತದೆ ರೀ, ಅಮಾಸೆಗೆ ಹೋಗಿ ದರ್ಶನ ಮಾಡ್ತೇವೆ. ಆದರೆ ನಮಗೆ ಮುಖ್ಯವಾಗಿ ಆಶೀರ್ವಚನ ಬೇಕು, ಆಶೀರ್ವಚನ ಅಂತಾರೆ. ಯಾಕೆಂದ್ರೆ ಈ ಮಾತನ್ನು ಇಲ್ಲಿ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಕೆಲವು ಜನ ಕೆಲವು ವಿಷಯಕ್ಕಾಗಿ ಪ್ರೀತಿಯಿಂದ ಬಯಸ್ತಾ ಇರ್ತಾರೆ, ಪ್ರಿಯರಿರ್ತಾರೆ. ಕೆಲವರು ಹೆಂಗಿರ್ತಾರೆ ಅಂದ್ರೆ ಪತ್ನಿ ಪ್ರಿಯರಿರ್ತಾರೆ. ಕೆಲವರು ಪತ್ನಿ ಪ್ರಿಯರು ಅಂದ್ರೆ ಬರೀ ಹೆಂಡತಿ ಮೇಲೆ ನಾಯಿ ಇರ್ತದೆ, ಅವು 1 ಕಿಲೋಮೀಟರ್ ದೂರ ಇರ್ತಾರೆ. ಅವು ಇಲ್ಲಿ ಯಾರಾಗಿ ಆ ಕಡೆ ಮಾಡ್ತಾರೆ, ಲೇಟ್ ಇದ್ದಾಗಲ್ಲ. ಪತ್ನಿ ಪ್ರಿಯರು ಕೆಲವರು ಇರ್ತಾರೆ. ಕೆಲವರು ಭೋಜನ ಪ್ರಿಯರು, ಸರಿಯಾಗಿ ಒಂದು 5-6 ಹೋಳಿಗೆ ಊಟಕ್ಕೆ ನೀಡಿದ್ರು ಸಾಕು ಆನಂದ ಬರ್ತಾರೆ, ಭೋಜನ ಪ್ರಿಯರು. ಕೆಲವರು ಏನೋ ನಮಸ್ಕಾರ ಪ್ರಿಯರು, ಅವ್ರು ಬರೀ ಹೊಗಳೋದು ಮಾಡಬೇಕು, ಅದಕ್ಕೆ ಪ್ರೀತಿಯಿಂದ ಇರ್ತಾರೆ. ಕೆಲವರು ಹಣದ ಪ್ರಿಯರಿರ್ತಾರೆ. ಮನ್ಯಾಗ ಅಲಮರೆದಾಗ ಒಂದು 5 ಲಕ್ಷ ರೂಪಾಯಿ ಇದ್ದರೆ ಅವ್ರಿಗೆ ನಿದ್ದೆ ಹತ್ತೋದು, ಮನ್ಯಾಗ ರೊಕ್ಕ ಇದ್ದರೆ ನಿದ್ದೆ ಹತ್ತುವುದಿಲ್ಲ, ಅಂತಹ ಪ್ರಿಯರಿರ್ತಾ ಇರ್ತಾರೆ. ಆದರೆ ಲೇಂಟಿ ಗ್ರಾಮದ ಸದ್ಭಕ್ತಾದಿಗಳು ಯಾವ ಪ್ರಿಯರಂದ್ರೆ, ಪ್ರವಚನದ ಪ್ರಿಯರಲ್ಲಿ ಯಾರಾದರೂ ಸದ್ಭಕ್ತಾದಿಗಳು ಸೇರ್ತಾ ಇದ್ದರೆ ಅದು ಲೇಂಟಿ ಗ್ರಾಮದ ಸದ್ಭಕ್ತಾದಿಗಳು ಸೇರ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಬಹಳ ವಿಶ್ವಾಸದಿಂದ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲಿ ಆತ್ಮೀಯರಾಗಿರ್ತಕ್ಕಂಥ ಎಲ್ಲ ಸದ್ಭಕ್ತಾದಿಗಳು ಯಾರೇ ಮಹಾತ್ಮರಿರಲಿ, ಅನುಭಾವಿಗಳಿರಲಿ, ಚಿಂತಕರಿರಲಿ, ಅವರೆಲ್ಲ ಪ್ರವಚನವನ್ನು ಕೇಳಬೇಕು, ಜ್ಞಾನದ ಸುದ್ದಿಯನ್ನು ಕೇಳಬೇಕೆನ್ನುವಂಥ. ಹಂಗೆ ದೇಹಕ್ಕೆ ಅನ್ನ ಇದ್ದರೆ ಈ ದೇಹ ಬರುತ್ತಾ ಇದೆ, ಈ ದೇಹಕ್ಕೆ ಅನ್ನ ಇದ್ದರೆ ಮಾತ್ರ, ಅನ್ನ ನೀರಿದ್ದರೆ ಹೆಂಗೆ ದೇಹ ಬರುತ್ತಾ ಇದೆಯಲ್ಲ, ಅದೇ ರೀತಿಯಲ್ಲಿ ನಮ್ಮ ಮನಸ್ಸಿಗೆ ಶಾಂತಿ ಸೌಹಾರ್ದತೆ ಎಲ್ಲ ಸಿಗಬೇಕಾದ್ರೆ ಅದು ಮಹಾತ್ಮರ ಪ್ರವಚನದಿಂದ ಮಾತ್ರ ಸಾಧ್ಯ ಎನ್ನುವಂಥ ಮಾತನ್ನು ನೀವೆಲ್ಲ ಬಹಳ ಅರ್ಥವತ್ತಾಗಿ ಅರ್ಥ ಮಾಡ್ಕೊಂಡಿರಿ ಎನ್ನುವಂಥ ವಿಶ್ವಾಸ ನಮಗಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಗ್ರಾಮದಲ್ಲಿ ಮಹಾನ್ ಚೈತನ್ಯ ಮೂರ್ತಿಯಾಗಿರುವಂತಹ
ಮಹಾದೇವನ ಜ್ಯೋತಿರ್ಲಿಂಗ ಇಲ್ಲಿದೆ. 12 ಜ್ಯೋತಿರ್ಲಿಂಗ ಎಲ್ಲಿದೆ ಅಂದ್ರೆ ನಮ್ಮ ಭಾಗದಲ್ಲಿ ಅನೇಕ ಕಡೆಗಳಲ್ಲಿ ಇರಬಹುದು. ಹಾರ್ಕೋಡದಲ್ಲಿ 12 ಜ್ಯೋತಿರ್ಲಿಂಗ ಇದೆ, ಮತ್ತು ಶ್ರೀಗಾಪುರದಲ್ಲಿ 12 ಜ್ಯೋತಿರ್ಲಿಂಗ ಇದೆ, ಅನೇಕ ಕಡೆಗಳಲ್ಲಿದೆ. ಆದರೆ ಆರಾಧ್ಯ ಕೇಂದ್ರವಾಗಿ, ಎಲ್ಲ ಭಕ್ತರ ಆರಾಧ್ಯ ಕೇಂದ್ರವಾಗಿ ಸರ್ವರಿಗೆ ಸದಾಕಾಲ ಆಶೀರ್ವಾದವನ್ನು ನೀಡುತ್ತಿರುವಂತಹ ಮಹಾಶಕ್ತಿ ಎಲ್ಲಿಯಾದ್ರಿದ್ರೆ ಅದು ಮಹಾದೇವರ ಲಿಂಗ, ಮಹಾದೇವರ ಲಿಂಗ, ಜ್ಯೋತಿರ್ಲಿಂಗ ಎನ್ನುವಂಥ ಮಾತನ್ನು ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ಯಾಕೆಂದರೆ ಇದಕ್ಕೊಂದು ಅರ್ಥ ಇದೆ. ಪರಮಾತ್ಮನನ್ನು ನಾವು ಯಾವ ರೂಪದಲ್ಲಿ ಕಾಣಬೇಕು, ಶಿವನಿಗೆ ಮಹಾದೇವರಿಗೆ ಅಂಥ ಒಂದು ಶಕ್ತಿ ಇದೆ ಅನ್ನುವಂಥ ಮಾತನ್ನು ಸಂಸ್ಕೃತಕಾರರು ತಮ್ಮ ಲಿಖಿತ ರೂಪದಲ್ಲಿ ಬರೀತಾರೆ. ಸಪ್ತಕೋಟಿಷು ಮಂತ್ರೇಶು ಮಂತ್ರ ಪಂಚಾಕ್ಷರೋ ಭವಾನ್ ಬ್ರಹ್ಮ ವಿಷ್ಣಾದಿ ದೇವೇಶು ಯಥಾ ಶಂಭುರ್ ಮಹತ್ತರ ಯಥಾ ಶಂಭುರ್ ಮಹತ್ತರ. ಈ ಶ್ಲೋಕದ ಅರ್ಥ ಏನಂದ್ರೆ, ಈ ಜಗತ್ತಿನಲ್ಲಿ ನಮ್ಮ ದೇಶದಲ್ಲಿ 1 ಮಂತ್ರ 2 ಮಂತ್ರ ಅಲ್ಲ, 7 ಕೋಟಿ ಮಂತ್ರಗಳಿವೆ. 7 ಕೋಟಿ ಮಂತ್ರ, 7 ಕೋಟಿ ದೇವತೆಗಳ ಮಂತ್ರ ಇವೆ. 7 ಕೋಟಿ ದೇವತೆಗಳ ಮಂತ್ರದಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ, ಬಲಿಷ್ಠವಾಗಿರುವಂತಹ, ಆಶೀರ್ವಾದ ಕೊಡುವಂತಹ ಮಂತ್ರ ಯಾವುದಾದ್ರೂ ಇದ್ರೆ ಅದು ಮಹಾದೇವರ ಮಂತ್ರ, ಶಿವನ ಮಂತ್ರ, ಶಿವನ ಮಂತ್ರ ಹೇಳ್ತಾರೆ. ಸಪ್ತಕೋಟಿಷು ಮಂತ್ರೇಶು ಮಂತ್ರ ಪಂಚಾಕ್ಷರೋ ಮಹಾನ್ ಬ್ರಹ್ಮ ವಿಷ್ಣಾದಿ ದೇವೇಶು ಯಥಾ ಶಂಭುರ್ ಅಂದ್ರೆ ಪರಮಾತ್ಮನ ಮಂತ್ರ, ಮಹಾದೇವರ ಮಂತ್ರ ಶ್ರೇಷ್ಠವಾಗಿರುವಂತಹ ಮಂತ್ರ ಇದೆ. ಅಂಥ ಪರಮಾತ್ಮನನ್ನು, ಅವನ ಸಾಕಾರ ರೂಪವಾಗಿರ್ತಕ್ಕಂಥ ಸ್ವರೂಪವನ್ನೇ ಇವತ್ತು ಲೇಲ್ಟಿ ಗ್ರಾಮದಲ್ಲಿ ಇದೆ ಎನ್ನುವಂಥ ಮಾತನ್ನು ತಾವೆಲ್ಲರೂ ಕೂಡ ಅರ್ಥೈಸಿಕೊಂಡಿದ್ದೀರಿ ಎನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿ, ನೀವೆಲ್ಲರೂ ಕೂಡ ಪ್ರತಿನಿತ್ಯ ಶಿವನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದೀರಿ. ಹಾಗಾದರೆ ನಿಜವಾಗಿ ಪರಮಾತ್ಮನ ಕೃಪೆ, ಶಿವನ ಕೃಪೆ, ದೇವರ ಆಶೀರ್ವಾದ ಯಾರಿಗೆ ಆಗ್ತಾ ಇದೆ, ಎಲ್ಲಿ ಆಗ್ತಾ ಇದೆ ಅಂತ ಕೇಳಿದಾಗ ರಾಮಕೃಷ್ಣ ಪರಮಹಂಸರ ಸಂಸ್ಥಾನದಲ್ಲಿರುವಂಥ ಅನುಭಾವಿಗಳು ಒಂದು ಶ್ಲೋಕ ಬರೀತಾರೆ, ಭಾಳ ಸುಂದರವಾದಂತಹ ಶ್ಲೋಕ. ವಚನ ವೇದ ಅಂತ ಬರ್ತಾರೆ ಅವರು. ವಚನ ವೇದದಲ್ಲಿ ಒಂದು ಶ್ಲೋಕ ಬರ್ತದೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ನಿಜವಾಗಿ ದೇವರು ಎಲ್ಲಿದ್ದಾನೆ, ನೀ ಹ್ಯಾಂಗೆ ತಿಳ್ಕೋಬೇಕೆನ್ನುವಂಥ ಮಾತನ್ನು ಅವರು ಭಾಳ ಅರ್ಥವತ್ತಾಗಿ ಹೇಳ್ತಾ ಇದ್ದಾರೆ. ಎಲ್ಲಿ ಅರಸುವೆ ನೀನು ಓ ನನ್ನ ಕಿಂಕರನು. ಭಾಳ ಚಂದ ಹೇಳ್ತಾರೆ. ಪರಮಾತ್ಮನನ್ನು ಎಲ್ಲಿ ಹುಡುಕ್ತಾ ಇದ್ದಪ್ಪ, ಕಿಂಕರ ಭಕ್ತ ಭಕ್ತ ಅಂತ ಕೇಳ್ತಾ ಇದ್ದಾರೆ. ಎಲ್ಲಿ ಅರಸುವೆ ನೀನು ಓ ನನ್ನ ಕಿಂಕರನೇ, ನಿನ್ನ ಬಳಿಯೇ ನಾನು ವಾಸಿಸಿರುವೆ. ನಾನು ಚರ್ಮದೊಳಗಿಲ್ಲ, ರೋಮದೊಳಗಿಲ್ಲ, ಅಸ್ಥಿಯಲು ಮಾಂಸದಲ್ಲೂ ಹುದುಗಿಕೊಂಡಿಲ್ಲ. ಗುಡಿ ಮಸೀದಿಯೊಳಗಿಲ್ಲ, ದ್ವಾರಕ್ಕೆ ಅಯೋಧ್ಯೆಯಳು ದೊರೆಯವನಲ್ಲ. ಸನ್ಯಾಸದೊಳಗಿಲ್ಲ, ವೈರಾಗ್ಯದೊಳಗಿಲ್ಲ, ಯೋಗಾದಿ ಸಿದ್ಧಿಗೂ ದೂರ ನಾನು. ಆದರೆ ಎಲ್ಲಿರ್ತಾನೆ ಪರಮಾತ್ಮ ಅಂದ್ರೆ, ಶ್ರದ್ಧೆಯಲ್ಲಿರುವುದು ಅಲ್ಲಿ ದೊರೆಯುವೆ ನಾನು, ನನಗಾಗಿ ಹುಡುಕಿದರೆ ದೊರೆವೆ ನಾನು, ದೊರೆವೆ ನಾನು ಎನ್ನುವಂಥ ಮಾತನ್ನು ವಚನ ವೇದದಲ್ಲಿ ಮಹಾತ್ಮರು ಹೇಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ಪರಮಾತ್ಮರನ್ನ, ಪರಶಿವನನ್ನ, ದೇವರನ್ನ ನೀವು ಎಲ್ಲಿ ಕುಂತು ಧ್ಯಾನ ಮಾಡಿದ್ರೂ ಕೂಡ ಆತನ ಆಶೀರ್ವಾದ ಆಗ್ತಾ ಇದೆ. ನಡೆದಂತಹ ಒಂದು ತಿಂಗಳಲ್ಲಿ ನಡೆದಂಥ ಸತ್ಯವಾದಂತಹ ಒಂದು ಘಟನೆಯನ್ನು ಹೇಳ್ತಾ ಇದ್ದೀನಿ. ಪರಮಾತ್ಮನನ್ನ, ಗುರುವಿನನ್ನ ಧ್ಯಾನ ಮಾಡಿದ್ರೆ ಏನು ಆಗ್ತಾ ಇದೆ ಅನ್ನುವಂಥ ಮಾತನ್ನು ನಡೆದ ಘಟನೆಯನ್ನು ಹೇಳ್ತಾ ಇದ್ದೀನಿ. ಈಗ ಹಾರ್ಕೋಡು ಮುತ್ತಿಯವರ ಶಿಖರವನ್ನು ನೀವೆಲ್ಲ ನೋಡಿರಿ, ಕೆಳಗೆ ಗರ್ಭಗುಡಿ ನೋಡಿರಿ, ಮುತ್ತಿಯವರ ಸಮಾಧಿ ನೋಡಿರಿ, ಸೋಮವಾರಕ್ಕೊಮ್ಮೆ ಅಮಾಸಿಗೆ ಹೋಗಿ ದರ್ಶನ ಮಾಡ್ತೀರಿ, ಜಾತ್ರೆಗೆ ಹೋಗ್ತೀರಿ. ಆದ್ರೆ 50,000 ಕಿಲೋಮೀಟ್ರ್, 50,000 ಕಿಲೋಮೀಟ್ರ್ ಅಮೇರಿಕಾ ದೇಶ. ಅಮೇರಿಕಾ ದೇಶದಲ್ಲಿ ನಮ್ಮ ಭಕ್ತರಿದ್ದಾರೆ. ತೇಜಸ್ವಿನಿ ನವೀನ್ ಬಾಸೂರ್ ಎನ್ನುವಂಥ ನಮ್ಮ ಭಕ್ತರು, ತೇಜಸ್ವಿ ನವೀನ್ ಬಾಸೂರ್ ಎನ್ನುವಂಥ ಹಾರ್ಕೋಡ್ ಮಠದ ಭಕ್ತರು ಇಲ್ಲಿಂದ 50,000 ಕಿಲೋಮೀಟ್ರ್ ಹಾರ್ಕೋಡದ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನಲ್ಲಿ ಭಾರತ ದೇಶದಲ್ಲಿ ಅವರಿರೋದು ಅಮೇರಿಕಾದ. ಇಲ್ಲಿಂದ 50,000 ಕಿಲೋಮೀಟ್ರ್. ಮುತ್ತಿಯವರ ಶಕ್ತಿ ಹೆಂಗದ ಅಂದ್ರೆ ನಾವು ಭಾಳ ಅರ್ಥ ಮಾಡ್ಕೊಂಡಿವಿ, ತಿಳ್ಕೊಂಡಿವಿ. ಚನ್ನಬಸವ ಶಿವಯೋಗಿಗಳ ಶಕ್ತಿ ಹೆಂಗದ ಅಂದ್ರೆ, ಅವ್ರ ಆಶೀರ್ವಾದ, ಅವ್ರ ಧ್ಯಾನ ಮಾಡಿದ್ರೆ 5 ಕಿಲೋಮೀಟ್ರದಿಂದ 50,000 ಕಿಲೋಮೀಟ್ರ್ ತನಕ ಅವ್ರ ಆಶೀರ್ವಾದ ಹೋಗ್ತದೆ. 50,000 ಕಿಲೋಮೀಟ್ರ್ ತನಕ. ಅದು ಹೆಂಗ್ರಿ ಅಂತ ಕೇಳಿದಾಗ ನಡೆದ ಘಟನೆ ಹೇಳ್ತಾ ಇದ್ದೀರಿ. ಒಂದು ತಿಂಗಳ ಹಿಂದೆ ಅಮೇರಿಕಾದಲ್ಲಿ ಅವರು ಇರುವಂಥ ಊರಲ್ಲಿ ಒಮ್ಮೆ ಸುಂಟರ ಗಾಳಿ ಬಿಡ್ತು, ದೇವಗಾಳಿ. ನಮ್ಮ ಕಡೆ ದೇವಗಾಳಿ ಬಿಟ್ಟರೆ ಒಂದು ಬಡಿಮೀನ ಹೋಗಲ್ಲ, ನಮ್ಮ ಕಡೆ ಸ್ವಲ್ಪ ಇರ್ತದೆ. ನಮ್ಮ ಕಡೆ ಬಡಿಮೀನ ಹಾಗೆ ಇರ್ತವೆ, ಏನಾಗಲ್ಲ ನಮ್ಮ ಕಡೆ. ಆದ್ರೆ ಅಮೇರಿಕಾದಾಗ ಸುಂಟರ ಗಾಳಿ ಬಿಡ್ತಂದ್ರೆ ಪ್ಲೈವುಡ್ ಮನೆಗಳಿರ್ತಾವ, ಮನೆಯೇ ಕಿತ್ಕೊಂಡು ಹೋಗ್ತಾವ. ಮನೆಯೇ ಕಿತ್ತು ಹೋಗುವಂಥ ಸಂದರ್ಭ ಭಾಳ ಸುಂಟರ ಗಾಳಿ ಬಿಡ್ತು. ಅಲ್ಲಿ ನವೀನ್ ಬಾಸೂರ್
ಅವರಿಗಿಬ್ಬರು ಮಕ್ಕಳರ ವೇದಾಂತ ಮತ್ತು ಸಿದ್ಧಾಂತ. ಅವರಿಬ್ಬರು ಒಂದು ಅಂಗಡಿದಾಗ ಕೂತಿರ್ತಾರ, ಭಾಳ ಜೋರಾಗಿ ಮಳೆ ಬರ್ತದ, ಎಲ್ಲ ಮನೆಗಳು ಹಾರಿ ಹಾರಿ ಹೋಗ್ತಿದ್ವು ಅವ್ರ ಕಣ್ಣೆದುರಿಗೆ. ಅಂಥ ಸಂದರ್ಭದಲ್ಲಿ ಅಮ್ಮ ನಮ್ಮ ಮನೆ ಹೆಂಗ, ಅದಕ್ಕೆ ಹಾರ್ಕೂಡು ಶ್ರೀನಿಲಯ ಅಂತ ಹೆಸರಿಟ್ಟಾರ. ಹಾರ್ಕೂಡು ಶ್ರೀನಿಲಯ ಅಂತ ಮನೆ ಹೆಸರು. ಅಮ್ಮ ಎಲ್ಲ ಮನೆ ಕಿತ್ಕೊಂಡು ನಡೆದವ, ಭಾಳ ತ್ರಾಸ ಆಗ್ತಾ ಇದೆ, ಮನೆಗಳು ಬೀಳ್ತಾ ಇದ್ದವ, ನಮ್ದು ಹೆಂಗತಿ, ನಮ್ಮ ಮನೆ ಹೆಂಗೆ ಅಂದಾಗ ಆ ನವೀನ್ ಬಾಸು ತೇಜಸ್ವಿಯರು ಹೇಳ್ತಾ ಇದ್ದಾರೆ, ಮಕ್ಕಳೇ ನೀವಿಲ್ಲಿ ಯಾರು MLA MP ಯಾರಿಗೆ ನೆನೆಸರು ಯಾರೇನು ಮಾಡಲ್ಲ, ಭಾರತ ದೇಶದಿಂದ ಯಾರು ಉಳಿಸಲ್ಲ, ಹಾರ್ಕೂಡು ಮುತ್ತೇವ್ರು ಧ್ಯಾನ ಮಾಡಿರಿ, ನಿಮ್ಮ ಮನೆ ಅಲ್ಲೇ ಇರ್ತದೆ ಅಂತ ತಿಳ್ಕೊಂಡು ಮಗಳ ತಾಯಿ ಹೇಳ್ತಾಳೆ. ತಾಯಿ 5 ವರ್ಷದ ಚಿಕ್ಕ ಬಾಲಕರು ಹಾರ್ಕೂಡು ಮುತ್ತೇವ್ರು ಧ್ಯಾನ ಮಾಡ್ತಾವ. ಹಾರ್ಕೂಡು ಚನ್ನಬಸವ ಶಿವಯೋಗಿ ಅಂತ ಧ್ಯಾನ ಮಾಡಿದಾಗ 1 ತಾಸು ಬಿಟ್ಟು ಮನೆಗೆ ಹೋದಾಗ ಮನೆಯದೊಂದು ಕಂಬ ಸಹಿತ ಅಲ್ಗಾಡಿಲ್ಲ, ಮನೆ ಹಂಗೆ ಇರ್ತಂತ, ಹಂಗೆ ಇರ್ತೀನಿ ಅಂತ ಮಾತನ್ನ ಹೇಳ್ಯಾರ. ಊರಿನಾಗ ಹೇಳ್ಯಾರ. ಈಗ 8ನೇ ತಾರೀಕಿಗೆ ಅಕ್ಟೋಬರ್ 8ನೇ ತಾರೀಕಿಗೆ ಮನೆ ಶಾಂತಿಯಿಂದ ದಾಸೋಹ ಇರ್ತಾರೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲಿ ಅರಸುವೆ ನೀನು ಓ ನನ್ನ ಕಿಂಕರನೇ, ನಿನ್ನ ಬಳಿಯೇ ನಾನು ವಾಸಿಸಿರುವೆ. ಹಾರ್ಕೂಡು ಮುತ್ತೇವರು ಎಲ್ಲಿದ್ದಾರ, ನೀವು ಎಲ್ಲಿ ಧ್ಯಾನ ಮಾಡ್ತೀರಿ, ಎಲ್ಲಿ ಕಷ್ಟ ಬರ್ತದ, ಎಲ್ಲಿ ಸಂಕಟ ಬರ್ತದ, ಧ್ಯಾನ ಮಾಡಿದಾಗ ನಿಮ್ಮೆಲ್ಲರನ್ನ ರಕ್ಷಣೆ ಮಾಡ್ತಕ್ಕಂಥ ಅದು ಮಹಾಶಕ್ತಿ ಇದೆ. ಅದು ಹಾರ್ಕೂಡು ಚನ್ನಬಸವ ಶಿವಯೋಗಿ ಶಕ್ತಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಆದರೆ ಆ ಗುರುವಿನ ಆಶೀರ್ವಾದ ನಮಗಾಗಬೇಕಾದ್ರೆ ಇದಕ್ಕೇನಂತೀರಿ, ಎದೆ ಅಂತೀರಿಲ್ಲ, ಹಿಂಗೆ ಒಳಗಿಂದ ಎದೆ ಭಾಳ ಸ್ವಚ್ಛ ಇರಬೇಕಾಗ್ತದೆ. ಎಲ್ಲರಿಗೆ ಆಶೀರ್ವಾದ ಸಿಗಲ್ಲ. ಒಳಗೊಂದು ಚಂಚಲ ಭಕ್ತಿ ಇಟ್ಕೊಂಡು ಸಾವಿರಾರು ದೇವರಿಗೆ ಹೋಗಿ ಚಂಚಲತೆ ಇರ್ತಿದ್ರೆ ಇವತ್ತು ದೇವರ ಆಶೀರ್ವಾದ, ಗುರುವಿನ ಆಶೀರ್ವಾದ ಆಗೋದಿಲ್ಲ. ದೃಢ ಭಕ್ತಿ ಇರಬೇಕು. ನಮ್ಮಲ್ಲಿ ಯಾರ ಹೃದಯದಲ್ಲಿ ಪ್ರೇಮ ಇರ್ತಾ ಇದೆ ಅವರಿಗೆ ಪರಮಾತ್ಮನ ಆಶೀರ್ವಾದ ಸದಾಕಾಲ ಇರ್ತದೆ. ಯಾರ ಹೃದಯದಲ್ಲಿ ದ್ವೇಷ ಇರ್ತದ ಅವರಿಗೆ ಕಂಟಕ ಬರ್ತದೆ. ನಮ್ಮ ಹೃದಯದಲ್ಲಿ ದ್ವೇಷ ಇದ್ದಾಗ ಕಂಟಕ ಬರ್ತದ. ನಮ್ಮ ಹೃದಯದಲ್ಲಿ ಪರಿಪಕ್ವತೆ ಇದ್ದಾಗ ಪರಮಾತ್ಮನ ಕೃಪೆ ಆಗ್ತಾ ಇದೆ ಅನ್ನೋಂಥ ಮಾತನ್ನು ನೀವೆಲ್ಲ ಕೇಳ್ತಾ ಇದ್ದೀರಿ. ಅನುಭಾವಿಗಳನ್ನು ಉದಾಹರಣೆ ಹೇಳ್ತಾ ಇದ್ದಾರೆ. ಹಾರ್ಕೂಡು ಮಠದಲ್ಲಿ ದಾಸೋಹ ಮನೆ, ದಾಸೋಹ ರತ್ನ ಅಂತ ಬಿಲ್ಡಿಂಗ್ ಅದ. ದಾಸೋಹ ರತ್ನ ಅಂತ ಬಿಲ್ಡಿಂಗ್. ಆ ಬಿಲ್ಡಿಂಗ್ ಮುಂದೆ ಬಂದಾಗ ಸುಂದರವಾದಂಥ 2 ತೆಂಗಿನ ಮರ ಬೆಳೆದ. ನೀವೆಲ್ಲ ನೋಡಿ, ಭಾಳ ಚಂದ ಬೆಳೆದ ತೆಂಗಿನ ಮರ. ಮಗ್ಗಲದಲ್ಲಿ ಒಂದು ಸಣ್ಣ ಹೂವಿನ ಗಿಡ ಅದ. ತೆಂಗಿನ ಗಿಡ ಎತ್ತರಕ್ಕೆ ಬೆಳೆದದು ಭಾಳ, ಹೂವಿನ ಗಿಡ ಸಣ್ಣದದ. ತೆಂಗಿನ ಗಿಡ ಅರ್ಧಕ್ಕೆ ಬೆಳೆದು. ಆದ್ರೆ ಆ 2 ಗಿಡ ಹೆಂಗವ ನೋಡ್ರಿ, ಒಂದಕ್ಕೊಂದು ನೋಡಿ ಖುಷಿ ಪಡ್ತಾವೆ. ಎಂದೂ ಕೂಡ ಹೂವಿನ ಗಿಡ ಏನಪ್ಪ ಹಾರ್ಕೂಡು ಮತ್ತು ನನಗೂ ಒಮ್ಮೆ ಹಚ್ಚಾರ, ನಿನಗೂ ಒಮ್ಮೆ ಹಚ್ಚಾರ, ನೀ ಏಟು ಎತ್ತರಕ್ಕೆ ಬೆಳೆದಿದೆ ಅಂತ ದ್ವೇಷ ಮಾಡಿಲ್ಲ. ಆ 2 ಗಿಡಗಳು ಹೆಂಗಿರ್ತಾವ, ಪ್ರೀತಿಯಿಂದ ಇರ್ತಾವ, ಪ್ರೀತಿಯಿಂದ. ಅದೇ ರೀತಿಯಲ್ಲಿ ನಮಗೆ ಏನಾದರೂ ಪರಮಾತ್ಮ ಸುಖ ಕೊಟ್ಟಾಗ ನಮ್ಮದು ಸಣ್ಣ ಮನೆ ಇರ್ತದೆ. ಮಗ್ಗಲ ಮನ್ಯಾಗ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರೆ, ಒಂದು 3 ಅಂತಸ್ತು ಬಿಲ್ಡಿಂಗ್ ಕಟ್ಟಿದ್ರೆ ಅಂದ್ರೆ ಮರುದಿನ ಒಯ್ದು 2 ಲಿಂಬಕ್ಕೆ ಹರಡಿದ್ದಾರೆ ಅವ್ರ ಮನೆ ಮುಂದೆ. ತ್ರಾಸ ಆಗ್ತದೆ ಹೊಟ್ಟೆಯಾಗ ಕಷ್ಟ ಆದಾಗ, ಸಂಕಟ ಆದಾಗ ಮತ್ಸರ, ಎಲ್ಲಿ ಮತ್ಸರ ಇರ್ತದಲ್ಲ ಅಲ್ಲಿ ದುಃಖ ಇರ್ತದೆ, ಎಲ್ಲಿ ಪ್ರೇಮ ಇರ್ತದ ಅಲ್ಲಿ ಪರಮಾತ್ಮನ ಕೃಪೆ ಇರ್ತಾ ಇಲ್ಲ. ಆ ದಿಶೆಯಲ್ಲಿ ಮತ್ತು ಲೇಂಟಿ ಗ್ರಾಮದ ಎಲ್ಲ ಸದ್ಭಕ್ತಾದಿಗಳು ಪ್ರೇಮವಂತರ ಹೃದಯದಂತೆ ಬಾಳುವಂಥ ಜನ ಯಾರಾದರೂ ಇದ್ರೆ ಅದು ಲೇಂಟಿ ಗ್ರಾಮದ ಸದ್ಭಕ್ತಾದಿಗಳು ಎನ್ನುವಂಥ ಮಾತನ್ನು ಭಾಳ ಪ್ರೀತಿಯಿಂದ ಹೇಳ್ತಾ ಇದ್ದೀವಿ. ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ವಿಶ್ವಾಸದಿಂದ, ನಂಬಿಕೆಯಿಂದ, ಪ್ರೀತಿಯಿಂದ, ಭಕ್ತಿಯಿಂದ ಹೋದಾಗ ಮಾತ್ರ ನಮ್ಮ ಜೀವನ ಸಾರ್ಥಕತೆ ಆಗ್ತಾ ಇದೆ. ನೀವೆಲ್ಲ ಪರಮಾತ್ಮ ಈ ದೇಹವನ್ನು ಕೊಟ್ಟಾನಂದ್ರೆ ಸದುಪಯೋಗಕ್ಕಾಗಿ ಬಳಸಿಕೊಳ್ಳಬೇಕಿದು. ಹೆಂಗಂದ್ರೆ ಅನುಭಾವಿಗಳು ಒಂದು ಸಣ್ಣ ಉದಾಹರಣೆ ಹೇಳ್ತಾರೆ. ನೀವೆಲ್ಲ ನೋಡ್ತೀರಿ, ರೋಡಿನ ಮ್ಯಾಗ ಮಿನರಲ್ ವಾಟರ್ ಬಾಟ್ಲಿ ಇರ್ತಾವ್ರೆ. ಮಿನರಲ್ ವಾಟರ್ ಬಾಟ್ಲಿ, ಆ ಬಾಟ್ಲಿ ನೀರಿಗೆ ಎಷ್ಟು ರೂಪಾಯಿ ರೀ? 20 ಅಂತ ಹೇಳ್ತಾರೆ ನೋಡಿ. ಮೊದಲು 10 ಇದ್ದವ್ರು, ಈಗ 20 ಮಾಡ್ಯಾರ. 20 ರೂಪಾಯಿ ಬಾಟ್ಲಿ ಇರ್ತದೆ. ಖಾಲಿ ಬಾಟ್ಲಿಗೆ ಎಷ್ಟು ಬೆಲೆ ರೀ? ಒಯ್ದು ತಿಪ್ಪಾಗ ಹರಡ್ತೀರಿ. ಖಾಲಿ ಬಾಟ್ಲಿ ಇದ್ರೆ ಹರಡ್ತೀರಿ, ಒಳಗೆ ನೀರಿದ್ದು ಅಂದ್ರೆ 20 ರೂಪಾಯಿ. ಅದೇ ಬಾಟ್ಲಿದಾಗ ಏನಪ್ಪ ಅಂತ ಹಾಲು ಹಾಕಿದ್ರೆ 60 ರೂಪಾಯಿ ಬೆಲೆ ಆಗ್ತದೆ ಅದೇ ಬಾಟ್ಲಿನೇ. ಅದೇ ಬಾಟ್ಲಿದಾಗ ತುಪ್ಪ ಹಾಕಿದ್ರೆ ಅಂದ್ರೆ 500 ರೂಪಾಯಿ ಬೆಲೆ ಬರ್ತದೆ. ಯಾವುದು? ಬಾಟ್ಲಿನೇ, ಪ್ಲಾಸ್ಟಿಕ್ ಬಾಟ್ಲಿನೇ. ಅದಕ್ಕೆ ನೀರು ಹಾಕಿದಾಗ 10 ರೂಪಾಯಿ. ಅದೇ ರೀತಿಯಾಗಿ ಇವತ್ತು ತುಪ್ಪ ಹಾಕಿದಾಗ, ಹಾಲು ಹಾಕಿದಾಗ 60 ರೂಪಾಯಿ. ತುಪ್ಪ ಹಾಕಿದ್ರೆ ಅದೇ ಬಾಟ್ಲಿದಾಗ ಅಂದ್ರೆ ಅದಕ್ಕೆ 500 ರೂಪಾಯಿ, 800 ರೂಪಾಯಿ ಬೆಲೆ ಬರ್ತದೆ. ಅದೇ ರೀತಿಯಲ್ಲಿ ಪರಮಾತ್ಮ ಮಾನವ ದೇಹ ಎನ್ನುವಂಥ ಒಂದು ಬಾಟ್ಲಿ, ಸುಂದರವಾದಂಥ ಬಾಟ್ಲಿ ತಯಾರು ಮಾಡ್ಯಾರ. ಈ ಬಾಟ್ಲಿದಾಗ ನಮ್ಮ ಮನಸ್ಸು ಎನ್ನುವಂಥ ಬಾಟ್ಲಿಯಲ್ಲಿ ಸತ್ಯ, ಸದ್ವರ್ತನೆ ಎನ್ನುವಂಥ ಹಾಲು ತುಪ್ಪ ಹಾಕಿಕೊಂಡಂದ್ರೆ ಹಾರ್ಕೂಡದ ಚನ್ನಬಸವ ಶಿವಯೋಗಿ ನಮ್ಮನ್ನು ಎತ್ತುಕೊಂಡು ಹಿಡಿದು ಕಾಪಾಡ್ತಾನೆ ಎನ್ನುವಂಥ ಮಾತನ್ನು ಅನುಭಾವಿಗಳು ಹೇಳ್ತಾ ಇರ್ತಾರೆ. ಆ ದಿಶೆಯಲ್ಲಿ
ತಾವೆಲ್ಲರೂ ಕೂಡ ಭಕ್ತಿವಂತರಾಗಿದ್ದೀರಿ, ನೀತಿವಂತರಾಗಿದ್ದೀರಿ, ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಇವತ್ತಿನ ತುಲಾಭಾರದ ಸಂಖ್ಯೆ ನೋಡಿದನ 687. 687 6 ಅಂದ್ರೆ ಶಟಸ್ಥಲ ಇದೆ. ವೀರಶೈವ ಧರ್ಮದಲ್ಲಿ 6ಕ್ಕೆ ಬಹಳ ಮಹತ್ವದ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಚರಣ, ಐಕ್ಯ, ಇದಕ್ಕೆ 6 ಅಂತ ಹೇಳ್ತಾ ಇದ್ದಾರೆ. ಭಕ್ತಸ್ಥಳ ಶಟಸ್ಥಳದಲ್ಲಿ ಬರ್ತದೆ 6. ಅದೇ ರೀತಿಯಾಗಿ 8 ಇದರ ಅರ್ಥ ಏನಂದ್ರೆ ವೀರಶೈವ ಧರ್ಮದಲ್ಲಿ ಅಷ್ಟಾವರಣ ಅಂತ ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ. ಮುಂದೇನು ಬಂದದ 7 ಬಂದದ. 7 ಯಾರ್ದಂದ್ರೆ ಮಹಾತ್ಮ ಬಸವೇಶ್ವರರ ಸಪ್ತಸೂತ್ರಗಳು. ಯಾವ ಸಪ್ತಸೂತ್ರ? ಕಳಬೇಡ, ಕೊಲೆಬೇಡ, ಹುಷಿಯ ನುಡಿಯಲು ಬೇಡ, ಮುರಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಎನ್ನುವ ತತ್ವದಂತೆ ಈ 3 ಅಂಕಿಗಳು ನೆನಪಿನಾಗ ಇಟ್ಕೊಂಡು ಹಾರ್ಕೋಡು ಮುತ್ತುವರ ಮ್ಯಾಗ ಮಹಾದೇವನ ಮ್ಯಾಗ ಭಕ್ತಿ ಇಟ್ಕೊಂಡು ಸದಾಕಾಲ ಹಿಂಗೆ ಹೋದ್ರಂದ್ರೆ 100 ವರ್ಷಗಳವರೆಗೆ ನೀವೆಲ್ಲ ಬಾಳ್ತೀರಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇಂತಹ ಉಲ್ಟಾ ಆದರೆ ಸೇವನೆ ಸಿಗ್ತದೆ ಇಸ್ಲಾಂ ಧರ್ಮದವ್ರು. ಅವ್ರನ್ನ ಹರ ನಂಬರಿ ಇಸ್ಲಾಂ ಧರ್ಮ. ಇಲ್ಲಿ ಲೇಂಗಟಿ ಗ್ರಾಮದ ಒಂದು ಧರ್ಮದಲ್ಲಿ ಇಲ್ಲಿ ಇಸ್ಲಾಂ ಧರ್ಮದವ್ರು, ಅವರ ಪೂಜಾರಿ ಧರ್ಮದವ್ರು, ಅವರ ಲಿಂಗಾಯತರ, ಹರಿಜನ ಸಮಾಜದ ಎಲ್ಲ ಸಮಾಜಗಳು ಕೂಡಿದ್ರೂ ಕೂಡ ನೀವೆಲ್ಲರೂ ಹೇಗಿದ್ದೀರಿ ಅಂದರೆ ಈ ಕಾರ್ಯಕ್ರಮ ಸಾಕ್ಷಿ. ಇಲ್ಲಿ ಯಾರ್ದಾದ್ರೂ ಒಬ್ಬ ರಾಜಕೀಯ ಮಂದಿಗಳ ಭಾಷಣ ಇಟ್ಟರೆ ಒಂದು ಗುಂಪಿನವರೇ ಬರ್ತಾರೆ. ಈ ಕಡೆ ಚಾರಣೆ ಬರ್ತಾರೆ. ಕಾಂಗ್ರೆಸ್ದವ್ರು ಬಂದ್ರೆ ಬರೀ ಕಾಂಗ್ರೆಸ್ಸೇ ಬರ್ತಾರೆ, BJPದವ್ರು ಬಂದ್ರೆ BJPದವ್ರು ಬರ್ತಾರೆ. ಆದ್ರೆ ಇಲ್ಲಿ ಕಾಂಗ್ರೆಸ್, BJP, JDS ಆ ಪಕ್ಷ ಈ ಪಕ್ಷ ಇಲ್ಲ. ಇವತ್ತಿನ ಕಾರ್ಯಕ್ರಮ ಎಂಥ ಪಕ್ಷದವ್ರು ಮಾಡಿರಿ, ನಿಮ್ದು ಒಂದು ಪಕ್ಷದ ರೀ, ನಿಮ್ಮದು ಪಕ್ಷದ ಎಂಥ ಪಕ್ಷದವ್ರು ಮಾಡಿರಂದ್ರೆ ಹಾರ್ಕೂಡದ ಚನ್ನಬಸವ ಶಿವಯೋಗಿಯ ಭಕ್ತಿ ಪಕ್ಷದವರೆಲ್ಲ ನೀವು ಕೂಡ್ಕೊಂಡು ಈ ಕಾರ್ಯಕ್ರಮ ಮಾಡಿದ್ರು. ಇಲ್ಲಿ ಯಾವುದೇ ಜಾತಿ, ಮತ, ಪಂಗಡ, ವರ್ಗ, ವರ್ಣ, ಶ್ರೀಮಂತ, ಬಡವ, ಬಲ್ಲಿದ ಎನ್ನುವಂಥ ಭೇದಿಲ್ಲ. ಎಷ್ಟೋ ತಾಯಂದ್ರೆ ನೀವೆಲ್ಲ ನೆಲದ ಮ್ಯಾಗ ಕುಂತೀರಿ. ನೆಲದ ಮ್ಯಾಗ ಕುಂತು ನೀವೆಲ್ಲ ಆಶೀರ್ವಚನವನ್ನು ಕೇಳ್ತಾ ಇದ್ದೀರಿ. ನಮ್ಮೆಲ್ಲ ತಾಯಂದ್ರೆ ಭಾಳ ಪ್ರೀತಿಯಿಂದ ಬಂದು ಕುಂತೀರಿ. ಭಾಳ ಕಡೆ ನಾನು ಹೇಳ್ತೀನಿ, ನಿಮ್ದೆಲ್ಲ ಮುಖ ನೋಡಿದಾಗ ಕುಂಭಕಲಶ ಹೊತ್ಕೊಂಡು ಎಲ್ಲವರ ಕುಂಭಕಲಶ ಮಾಡಿದ್ರು. ಅವರು ವಿಶೇಷವಾಗಿ ನೂರಾರು ಸಾವಿರಾರು ಇವತ್ತು ಅನೇಕ ಕುಂಭಕಲಶವನ್ನು ಹೊತ್ತಿರ್ತಕ್ಕಂಥ ಭಕ್ತಿಯಿಂದ ಕಾರ್ಯ ಮಾಡಿರುವಂಥ ಹೆಣ್ಮಕ್ಳಂದ್ರೆ ಇವತ್ತು ನೇಟಿ ಗ್ರಾಮದ ಹೆಣ್ಮಕ್ಕಳು ತಾಯಿದ್ರು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಿಮ್ಗೆಲ್ಲ ಕಾರ್ಯಗಳನ್ನು ಬದಿಗಿರಿಸಿ ಈ ಉತ್ಸವದಲ್ಲಿ ಕುಂಭಕಲಶವನ್ನು ಹೊತ್ಕೊಂಡು ತುಂಬಿದ ಕೊಡ ತುಳುಕುವುದಿಲ್ಲ. ಕುಂಭಕಲಶದ ಸಂಕೇತ ಏನಂದ್ರೆ ಅರ್ಧ ಕೊಡ ಇದ್ರೆ ಅಳಗಾಡ್ತದೆ ರೀ. ಅರ್ಧ ಕೊಡ ಹೊತ್ಕೊಂಡು ನಿಮ್ಗೆ ಹೋಗೋದಾಗಲ್ಲ, ಹೋಗಿ ಬೀಳ್ಬೇಕಾಗ್ತದೆ. ತುಂಬಿದ ಕೊಡ ತುಳುಕುವುದಿಲ್ಲ. ಹಂಗೆ ನೇಟಿ ಗ್ರಾಮದ ಭಕ್ತಾದಿಗಳ ಭಕ್ತಿ ಹೆಂಗಂದ್ರೆ ತುಂಬಿದ ಕೊಡ ಇದ್ದಂಗೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದೀರಿ. ಯಾವ ತಾಯಂದಿರು ಕುಂಭಕಲಶದಲ್ಲಿ ಭಾಗಿಯಾಗಿದ್ದೀರಿ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ, ಆಶೀರ್ವಚನವನ್ನು ಕೇಳ್ತಾ ಇದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ನಿಮಗೆಲ್ಲರಿಗೂ ಕೂಡ ಆ ಪರಮಾತ್ಮರಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ದೀರಿ. ನಮ್ಮೆಲ್ಲ ತಾಯಂದಿರಿಗೆ ಒಂದು ಆಶೀರ್ವಾದ ಕೊಡು ಮಹಾದೇವ, ಹಾರ್ಕೋಡು ಶಿವಯೋಗಿ. ಎಂಥ ಆಶೀರ್ವಾದ ಅಂದ್ರೆ ಮುತ್ತೈದೆಯ ಭಾಗ್ಯ ಕೊಡು ಅಂತ ತಿಳ್ಕೊಂಡು ಆ ಪರಮಾತ್ಮರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತಿನ ದಿವಸ ನೀವೆಲ್ಲ TVಯಲ್ಲಿ ನೋಡ್ತಾ ಇದ್ದೀರಿ. ಅನೇಕ ಕಡೆ ಬಹಳ ಕಷ್ಟದ. ಇವತ್ತು ಕೇರಳದಲ್ಲಿ ಭೂ ಕುಸಿತಾಗ ನೂರಾರು ಜನ ಇವತ್ತು ಮರಣವನ್ನು ಅಪ್ಪ್ಯಾರ, ಅಸೂನಿಗ್ಯಾರ, ಸತ್ತು ಹೋಗ್ಯಾರ. ಆದ್ರೆ ನಮ್ಮ ಭಾಗದಲ್ಲಿ ಭೂಮಿ ಕುಸಿತ ಆಗುವುದಿಲ್ಲ. ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಭಾಗದಲ್ಲಿ ಭೂಮಿ ಕುಸಿತ ಆಗುವುದಿಲ್ಲ. ಯಾಕಂದ್ರೆ ಭೂಮಿನೂ ಭಾಳ ಗಟ್ಟದ, ನಮ್ಮ ಭಕ್ತಾದಿಗಳ ಭಕ್ತಿನೂ ಭಾಳ ಗಟ್ಟದ ಅಂತ ತಿಳ್ಕೊಂಡು ಯಾವುದೇ ನೋವು ನದಿ ಭಾಗದಲ್ಲಿ ಆಗುವುದಿಲ್ಲ. ಇವತ್ತಿನ ದಿವಸ ಭಾಳ ನೀವೆಲ್ಲ ಚೈತನ್ಯ ಸ್ವರೂಪರಾಗಿ ಎಲ್ಲ ರೈತ ಬಾಂಧವರು ಭಾಳ ಖುಷಿಯಿಂದಿದ್ದೀರಿ. ಹೊಲಕ್ಕೆ ಹೊಲಕ್ಕೆ ಹೋದಾಗ ಎಲ್ಲರ ಹೊಲದಾಗ ಯಾಕಂದ್ರೆ ನೀವು ಅರ್ಧ ರೊಟ್ಟಿ ಉಂಡು ಹೋದ್ರೆ ನಿಮ್ಮ ಹೊಟ್ಟೆ ತುಂಬ್ತದ್ರಿ, ಅಷ್ಟೊಂದು ಬೆಳೆ ಚಂದವ. ಅದಕ್ಕೆ ನಾ ಪರಮಾತ್ಮರಲ್ಲಿ ಮಹಾದೇವನಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಪರಮಾತ್ಮ ಶಿವಯೋಗಿ ಚನ್ನಬಸವ ಈ ವರ್ಷ ಹೆಂಗೆ ಬೆಳೆ ಕೊಟ್ಟಿದ್ದು, ಇದು ಕೇವಲ ಒಂದೇ ವರ್ಷ ಅಲ್ಲ, ಒಂದು 10 ವರ್ಷ ಆದರೆ ಇಂಥ ಬೆಳೆ ಆಗಲಿ ಅಂತ ತಿಳ್ಕೊಂಡು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅದೇ ರೀತಿ ಎಲ್ಲ ರೈತ ಬಾಂಧವರು ಇವೆಲ್ಲ ಖುಷಿ ಇದ್ದರೆ ನಾವೆಲ್ಲ ಖುಷಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಹಾರ್ಕೋಡ ಮಠದಲ್ಲಿ ಅಪಾರವಾಗಿರುವಂಥ ಶ್ರದ್ಧೆ ಭಕ್ತಿಯನ್ನಿಟ್ಟಿದ್ದೀರಿ. ಎಲ್ಲ ಮಹಾತ್ಮರುಗಳಲ್ಲಿ ಭಕ್ತಿಯನ್ನಿಟ್ಟಿದ್ದೀರಿ. ಇಂಥ ಪವಿತ್ರ ಗ್ರಾಮದಲ್ಲಿ ಪೂಜ್ಯ ಪ್ರಭುರೇಂದ್ರ ಮಹಾಸ್ವಾಮೀಜಿಯವರು ತಮ್ಮೆಲ್ಲ ಕಾರ್ಯಗಳ ಪೂರ್ವಾಶ್ರಮವನ್ನು ಬಿಟ್ಕೊಂಡು ನಿಮ್ಮ ಗ್ರಾಮಕ್ಕೆ ಬಂದು ಒಳ್ಳೆಯ ನೀತಿ ಬೋಧನೆಯನ್ನು ಪೂಜ್ಯರು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಹಾರ್ಕೋಡ ಶಿವಯೋಗಿ ಸದಾಕಾಲ ಆಶೀರ್ವಾದ ನೀಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮದಲ್ಲಿ ತನೋ ಮನ ಧನದಿಂದ ಯಾರು ಸೇವೆಯನ್ನು ಮಾಡಿದ್ದೀರಿ, ಯಾರು 100 ರೂಪಾಯಿ ಕೊಟ್ಟಿರ್ಬೋದು, 1000 ರೂಪಾಯಿ ಕೊಟ್ಟಿರ್ಬೋದು, ಇದು ಕೇವಲ ಸಾಂಕೇತಿಕವಾಗಿರ್ತಕ್ಕಂಥ ಇದು ಹಣದ ತುಲಾಭಾರವನ್ನು ಧರಿಸಬಹುದು.
ಇದು ಕೇವಲ ಹಣದ ರೊಕ್ಕದ ತುಲಾಭಾರ ಅಲ್ಲ, ನೇಂಕ್ರಿ ಗ್ರಾಮದವರ ಭಕ್ತಿಯ ತುಲಾಭಾರ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಪರಮಾತ್ಮ ಸದಾಕಾಲ ನಿಮಗೆ ಆಶೀರ್ವಾದ ಪಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮೆಲ್ಲ ಸಂಗೀತ ಬಳಗದವರು ಜ್ಞಾನೇಶ್ ಅವರು, ಶಿವಕುಮಾರ್ ಅವರು, ಏನ್ರಿ ಕಲ್ಯಾಣ್ ಕುಮಾರ್ ಅವರು, ನಮ್ಮ ತಂಗಿಯವರೆಲ್ಲರೂ ಭಾಳ ವಚನಶ್ರೀ ಅವರು ಭಾಳ ಚೆಂದಾಗಿ ಬೀದರ್ದವ್ರು ಭಾಳ ಚಂದ ವಚನ ಸಂಗೀತವನ್ನು ಹಾಡಿದ್ರು, ಅವರಿಗೂ ಕೂಡ ಆಶೀರ್ವಾದ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಶುಭವನ್ನು ಹಾರೈಸಿ ಎರಡು ಮಾತುಗಳನ್ನು ಮುಗಿಸ್ತಾರೆ. ಓಂ ಅಜ್ಞಾನಂ ಜಿನ್ನೋದಚ್ಚ ಮೂಲಕ ಜ್ಞಾನದ ಸುಧೆಯನ್ನು ತಮ್ಮೆಲ್ಲರಿಗೂ ಮೂಡಿಸುವ ಮೂಲಕ ಇವತ್ತಿನ ಈ ಒಂದು ಗುರುವಂದನ ಕಾರ್ಯಕ್ರಮದ ಪ್ರಯುಕ್ತವಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಈ ಒಂದು ಭಾಗದ ನಡೆದಾಡುವ ದೇವರೆನಿಸಿಕೊಂಡು ಈ ಒಂದು ಭಾಗದಲ್ಲಿ ಜನಿಸಿರ್ತಕ್ಕಂಥ ನಾವೆಲ್ಲ ಭಕ್ತಾದಿಗಳು ಪುಣ್ಯವಂತರು. ವಿಶೇಷವಾಗಿ ಪ್ರತಿ ವರ್ಷ ಒಮ್ಮೆ ಆದರೂ ಈ ಲೇಂಟಿ ಗ್ರಾಮಕ್ಕೆ ಆಗಮಿಸಿ ಗ್ರಾಮದ ಭಕ್ತಾದಿಗಳಿಗೆ ಆಶೀರ್ವಚನ ನೀಡುತ್ತಿರುವುದು ಈ ಗ್ರಾಮದ ಸುದೈವ ಅಂತ ಹೇಳ್ಬೋದು. ಹಾಗಾಗಿ ಇವತ್ತಿನ ಈ ಒಂದು ಗುರುವಂದನ ಕಾರ್ಯಕ್ರಮ ಹಾಗೂ ಭಕ್ತಾದಿಗಳ ತುಲಾಭಾರ ಕಾರ್ಯಕ್ರಮದ ಪ್ರಯುಕ್ತವಾಗಿ ಆಶೀರ್ವಚನವನ್ನು ನೀಡತಕ್ಕಂಥ ಶ್ರೀಗಳಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಪರಮ ಪೂಜ್ಯ ಲೇಂಟಿಯ ಶ್ರೀಗಳಿಗಿಂತ ಹಾಗೂ ಗುರುವರರಾಗಿರ್ತಕ್ಕಂಥ ಸಂಗಯ್ಯ ಸ್ವಾಮಿಯವರು ವೇದಿಕೆಯಲ್ಲಿ ಆಗಮಿಸಿ ಪರಮ ಪೂಜ್ಯರಿಗೆ ಸನ್ಮಾನಿಸಬೇಕಾಗಿ ಗುರುವರಲ್ಲಿ ಕೇಳಿಕೊಂಡ ಧರ್ಮಾಂಧಕಂಥದ್ದು ಹೆಚ್ಚಾದಾಗ ಆ ಧರ್ಮ ರಕ್ಷಣೆಗಾಗಿ ನೋಡ್ರಿ ಮುಂದಕ್ಕೆ ಶ್ರೀಮಠದ ಶ್ರೀಗಳಿಗೆ ಶಾಮಣ್ಣ ಮಾಸ್ತರ್ ಕೊಳ್ಳೂರವರು ಆಗಮಿಸಿ ಲೇಂಟಿ ಗ್ರಾಮದ ಶ್ರೀಗಳಿಗೆ ಶಾಲುಸಿ ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಶಾಮಣ್ಣ ಮಾಸ್ತರ್ ನೋಡ್ರಿ ಇಲ್ಲಿವರೆಗೆ ಪೂಜ್ಯರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತು ನಮ್ಮ ತಲೆಗೆ ಹೋಗೋದು ಆಗಮಿಸಿರುವ ಸಂಗೀತ ಬಳಗದವರಿಗೆ ಪೂಜ್ಯರಿಂದ ಸನ್ಮಾನ ಆಗ್ತದೆ. लेंटी महादेव लिंग महाराज की तुलाभारा ಆರನೂರ 87ನೆಯ ತುಲಾಭಾರ ಲೇಂಟಿ ಗ್ರಾಮದವರ ಮಾಡುವ ತುಲಾಭಾರ 687ನೆಯ ತುಲಾಭಾರ ಲೇಂಟಿ ಗ್ರಾಮದವರಿಗೆ ಹಾರಗೂಡ ಗುರುವಿನ ಆಶೀರ್ವಾದವು ಸದಾವಕಾಲ ಇರಲೆಂದು ಸದಾವಕಾಲ ಇರಲೆಂದು ಚನ್ನವೀರ ಶಿವಾಚಾರ್ಯರ ತುಲಾಭಾರ ಗಣಪಂಬನು ನಾವು ಧನ್ಯರಾಗೋಣ ಆನಂದರಾಗೋಣ ಗುರುವಿನ ಪಾದಗೇರೋಣ. ಚನ್ನವೀರ ಶಿವಾಚಾರ್ಯರ ತುಲಾಭಾರ ಗಣಕುಂಬರೋಗಿ ನಾವು ಧನ್ಯರಾಗೋಣ ಆನಂದರಾಗೋಣ ಗುರುವಿನ ಪಾದಗೇರೋಣ. ಗುರುವರ 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 ಚನ್ನವೀರ ಶಿವಾಚಾರ್ಯರ ತುಲಾಭಾರ ಕಣತುಂಬರು
ಪೂಜೆನ ಆಚರಣೆ ತಗೊಂಡು ದಯಮಾಡಿ ಕೆಳಗಡೆ ಹೋಗ್ತಾ ಇರಬೇಕು ವಿನಂತಿ. ತೂಗುತ್ತಾದ ನೋಟ ಜೋಕಾಲಿ ಸದ್ಗುರುವಿನ ನಯನೆ. ತೂಗುತ್ತಾದ ನೋಟ ಜೋಕಾಲಿ ಸದ್ಗುರುವಿನ ನಯನೆ. ತೂಗುತ್ತಾದ ಜೋಕಾಲಿ ನಾದ ಬ್ರಹ್ಮನಂದಾದಲ್ಲಿ. ನಾದ ಬ್ರಹ್ಮನಂದಾದಲ್ಲಿ ಆರಕೋಡ ಮಾತಾಡಲಿ. ತೂಗುತ್ತಾದ ನೋಟ ತಿಳಿದು ಜನವೀರರ ಪಾದ ಹಿಡಿದು ತೂಗುತ್ತಾದ ನೋಟಜೋಕಾಲಿ ಸದ್ಗುರುವಿನ ನಯನೆ. ತೂಗುತ್ತಾದ ನೋಟಜೋಕಾಲಿ ಸದ್ಗುರುವಿನ ನಯನೆ. ಆರಕೂಡ ಶಿವನೋ ಗುರುಕುಲ ಯೋಗಿ ಮಾ ಶಿವಯೋಗಿ ಜನವೀರ ಶಿವಯೋಗಿ. ಜನವೀರ ಶಿವಯೋಗಿ. ಹಲೋ ಹಲೋ ಲೇಂಡಿ ಗ್ರಾಮದ ನಾಡಮುಗಳಿಯ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥವರು ಲೇಂಡಿ ಗ್ರಾಮದ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಒಂದು ವೇದಿಕೆ ಆಗಮಿಸಬೇಕು. ಈ ಪೂಜೆಯ ಆಶೀರ್ವಾದ ತೆಗೆದುಕೊಳ್ಳಬೇಕು. ಆಮೇಲೆ ಅವರಿಗೆ ಸನ್ಮಾನ ಕೂಡ ನಮ್ಮ ಲೇಂಡಿ ಗ್ರಾಮದ 5 ಮಂದಿ ಸದಸ್ಯರು ಈ ಒಂದು ವೇದಿಕೆ ಆಗಮಿಸಬೇಕು. ದಯಮಾಡಿ ಹೆಣ್ಮಕ್ಳು ಕೊಂಡಬೇಕು. ಹೆಣ್ಮಕ್ಳು ಯಾರೇ ಇರಲಿ, ನಿಮ್ಗೆ ಆನಂದ ದರ್ಶನ ಅಂತ ಹೆಣ್ಮಕ್ಳು ಮುಂದಿಲ್ಲ, ಹೆಣ್ಮಕ್ಳು ಕೊಂಡಬೇಕು. ಶ್ರೀ ಶಿವಯೋಗಿ
ಮಠದ ಕೀರ್ತಿಯ ಬೆಳಗಿದೆ ದೇವರಿಗೆ ದೀಕ್ಷೆಯ ಆಗಿದೆ ಮಠದ ಕೀರ್ತಿಯ ದೀಕ್ಷೆಯ ಆಗಿದೆ ಮನಸಿ ವಯೋಗಿಗೆ ಅಭಯ ಮರೀರಿಗೆ ಮರೆಯಾದರುಣಿ ಮಹಾತ್ಮೆಯ ತೋರಿದೆ ಆರಕೂಡ ಶಿವನು ಶಿವಯೋಗಿ ಮಹಾಶಿವಯೋಗಿ ಜನವೀರ ಶಿವಯೋಗಿ ಜನವೀರ ಶಿವಯೋಗಿ ಜನವೀರ ಶಿವಯೋಗಿ ದಯವಿಟ್ಟು ಗೊಂದಲಕ್ಕೆ ಎಡೆ ಮಾಡಿಕೊಡದೆ ಹಾರಿಕೊಡದ ಶ್ರೀಶ್ವರ ಮಹಾರಾಜಿಗೆ ಲೇಖಿ ಮಹಾದೇವಲಿಂಗ ಮಹಾರಾಜಿಗೆ ಜಗದ್ಗುರು ಶ್ರೀಶ್ವರ ಮಹಾರಾಜಿಗೆ ಜಗದ್ಗುರು ಪಂಚಾಚರ ಮಹಾರಾಜಿಗೆ ದಯವಿಟ್ಟು ಭಕ್ತಾದಿಗಳೆಲ್ಲರೂ ಶಾಂತ ರೀತಿಯಿಂದ ದಯವಿಟ್ಟು ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಭಕ್ತಾದಿಗಳು ದಯವಿಟ್ಟು ಯಾರು ಹೇಳದೆ ಅಲ್ಲೇ ಕುಳಿತುಕೊಂಡು ಶ್ರೀಗಳು ತಮ್ಮೆಲ್ಲರಿಗೂ ಕೂಡ ದರ್ಶನವನ್ನು ನೀಡಲಿದ್ದು ನಾವೆಲ್ಲರೂ ಶಾಂತ ರೀತಿಯಿಂದ ಆಗಮಿಸಿ ದರ್ಶನವನ್ನು ಪಡೆಯಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊತಾ ಇದ್ದೇವೆ. ದಯವಿಟ್ಟು ಶಾಂತ ರೀತಿಯಿಂದ ಲೇಂಡಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ಭಕ್ತಾದಿಗಳೆಲ್ಲರೂ ತಾವುಗಳು ಕೂಡ ದರ್ಶನವನ್ನು ಪಡೆಯಲು ಶಾಂತ ರೀತಿಯಿಂದ ಕುಳಿತುಕೊಳ್ಳಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೇವೆ. ವೇದಿಕೆಯ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ತಾಯಂದಿರೆಲ್ಲರಿಗೂ ಕೂಡ ಶ್ರೀಗಳು ದರ್ಶನವನ್ನು ನೀಡಲಿದ್ದು ತಾವೆಲ್ಲರೂ ಸಭಿಕರಲ್ಲಿ ಸವಿನಯ ಪ್ರಾರ್ಥನೆ. ನಮ್ಮೂರಿನ ಯುವಕರಲ್ಲಿ ಮುಖಂಡರು ಕಲಬುರಗಿ ಗ್ರಾಮೀಣ ವಿಭಾಗೀಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಜು ಲೇಂಗಿ ಹಾಗೂ ಆಕಾಶ್ ಪಾಂಡೆ ಅವರು ಪೂಜಾರಿಗೆ ಶಾಲೆ ಸನ್ಮಾನ ಸ್ವೀಕಾರ ಕೇಳ್ಕೊಳ್ತಾರೆ. ಕೇರಳಕ್ಕೆ ಗ್ರಾಮದ ಯಾರಾದ್ರೂ ಒಬ್ಬರು ಹಿರಿಯರು ಬಂದು ಪೂಜಾರಿನ ಆಶೀರ್ವಾದ ಅಥವಾ ವೇದಿಕೆ ಆಗಮಿಸಬೇಕು. ಅದರಲ್ಲದೆ ಕೇರಳಕ್ಕೆ ವಾಡಿ ಗ್ರಾಮದ ನಿವಾಸಿಗಳೊಬ್ಬರು ಯಾರಾದ್ರೂ ಬಂದು ಪೂಜಾರಿನ ಆಶೀರ್ವಾದ ಅಥವಾ ನಾವು ಕರ್ಕೊಂಡು ಹೋಗ್ತೇವೆ. ಕೇರಳಕ್ಕೆ ಗ್ರಾಮದ ಒಬ್ಬರು ಹಿರಿಯರು ಹಂಗೆ ವೇದಿಕೆ ಮೇಲೆ ಆಗಮಿಸಬೇಕಂತೆ. ಬಸವಣ್ಣನಲ್ಲಿ ಬಯಲಾಯಿತು
ಇವರೇ ನಮ್ಮೂರ ದೇವರು ಇವರೇ ನಮ್ಮೂರ ದೇವರು ಇವರೇ ನಮ್ಮೂರ ದೇವರು ಪುಣ್ಯಾಶ್ರಮ ಪೀಠ ನುಡಿಯರು ಪುಣ್ಯಾಶ್ರಮ ಪೀಠ ನುಡಿಯರು ಶಿವಯೋಗಿಯಾದ ಭವರೋಗವ ಕಳೆದ ಶಿವಯೋಗಿಯಾದ ಭವರೋಗವ ಕಳೆದ ಕೈಲಾಸದ ಸಿರಿಯೊಳಗೀತ ಮೆರೆದ ಕೈಲಾಸದ ಸಿರಿಯೊಳಗೀತ ಮೆರೆದ ಇವರೇ ಇವರು ಇವರೇ ನಮ್ಮೂರ ದೇವರು ಪುಣ್ಯಾಶ್ರಮ ಪೀಠ ನುಡಿಯರು ಪುಣ್ಯಾಶ್ರಮ ಪೀಠ ನುಡಿಯರು ಬಯಸಿ ಬಂದವರ ಭವತಾಪವ ಕಳೆದ ಬಯಸಿ ಬಂದವರ ಭವತಾಪವ ಕಳೆದ ಇಹಲೋಕದ ಚಂದಿರ ಶಿವ ಸುಖ ಪಡೆದ ಇಹಲೋಕದ ಚಂದಿರ ಶಿವ ಸುಖ ಪಡೆದ ಈ ಜಗದ ಮಾನವರ ಮನದಲ್ಲಿ ಉಳಿದ ಈ ಜಗದ ಮಾನವರ ಮನದಲ್ಲಿ ಉಳಿದ ಕುಲಕುಮಾರೀಶನ ನಾಗವ ಪಡೆದ ಲೋಕಕ್ಕೆ ಸನ್ಮಾಗಿಯಾದ ಭಾರತದ ಲೋಕಕ್ಕೆ ಸನ್ಮಾಗಿಯಾದ ಶಿವಯೋಗ ಸಾಮ್ರಾಜ್ಯಕ್ಕೆ ಅಧಿಪತಿಯಾದ ಆ ಶಿವಯೋಗ ಸಾಮ್ರಾಜ್ಯ ಅಧಿಪತಿಯಾದ ಇವರೇ ಪುಣ್ಯಾಶ್ರಮ ಪೀಠ ಪುಣ್ಯಾಶ್ರಮ ಪೀಠ ಜಗವೆಂಬ ತೊಟ್ಟಿಲೊಳಗೆ ಮಗುವಾಗಿ ಆಡಿದ ಜಗವೆಂಬ ತೊಟ್ಟಿಲೊಳಗೆ ಮಗುವಾಗಿ ಆಡಿದ ಜಗದಲ್ಲಿರುವ ಜನರಿಗೆಲ್ಲ ತಂದೆಯಾಗಿ ಉಳಿದ ಜಗದಲ್ಲಿರುವ ಜನರಿಗೆಲ್ಲ ತಂದೆಯಾಗಿ ಉಳಿದ ಗಾಯನ ಸಂಖ್ಯೆಯ ಹರಸಿ ಗಂಧರ್ವನಾದ ಗಾಯನ ಸಂಖ್ಯೆಯ ಹರಸಿ ಗಂಧರ್ವನಾದ ಪುಣ್ಯಾಶ್ರಮ ಪೀಠವೇರಿ ಸಾರ್ಥಕ ಪಡೆದ ಆ ಪುಣ್ಯಾಶ್ರಮ ಪೀಠವೇರಿ ಸಾರ್ಥಕ ಪಡೆದ
ಆ ಭಕ್ತಿಯಿಂದ ಭವಜತ್ತು ಹೋಗಿರಿ ಬ್ರಹ್ಮಜ್ಞಾನಿಯಾಗಿ ಬರಗಾಲಿಂದ ನಡಕೊತ್ತ ಹೊಂಟಾರ ಚನ್ನಬಸವ ಶಿವಯೋಗಿ ಧ್ಯಾನದಾಗ ಕುಂತು ಮೆರೆಯುತ್ತ ಹೊಂಟಾರ ಹರಕುಡ ಶಿವಯೋಗಿ ಭಕ್ತಿಯಿಂದ ಭವಜತ್ತು ಹೋಗಿರಿ ಬ್ರಹ್ಮಜ್ಞಾನಿಯಾಗಿ ಭಕ್ತಿಯಿಂದ ಭವಜತ್ತು ಹೋಗಿರಿ ಬ್ರಹ್ಮಜ್ಞಾನಿಯಾಗಿ ಬರಗಾಲಿಂದ ನಡುಕುತ್ತ ಹೊಂಟಾರ ಹರಕುಡ ಶಿವಯೋಗಿ ಧ್ಯಾನರಾಗ ಕುಂತು ಮೆರೆಯುತ್ತ ಹೊಂಟಾರ ಚನ್ನಬಸವ ಶಿವಯೋಗಿ ಭಕ್ತಿಯಿಂದ ಭವಜತ್ತು ಹೋಗಿರಿ ಬ್ರಹ್ಮಜ್ಞಾನಿಯಾಗಿ ತಾಯಿರವಮ್ಮ ತಂದೆ ಚನ್ನಬಸವ ತಾಯಿರವಮ್ಮ ತಂದೆ ಚನ್ನವೀರರ ಉದರದಲ್ಲಿ ಜನಸಿ ಮುದ್ದಿನ ಮಗನಾಗಿ ಜನಿಸಿಕೊಂಡರು ಮಧು ಗ್ರಾಮದಲ್ಲಿ ತಾಯಿರವಮ್ಮ ತಂದೆ ಚನ್ನವೀರರ ಉದರದಲ್ಲಿ ಜನನ ತಾಲೂಕ ಚಿಂಚೋಳಿ ಮಗಿ ಗ್ರಾಮದಲ್ಲಿ ಜನಿಸಿದ ಶಿವಯೋಗಿ ಕಲ್ಯಾಣ ಕಡಗ ಕೈಲಾಸ ಮಠದ ಶಿವಾಧಿಪತಿಯಾಗಿ ಕಲ್ಯಾಣ ಕಡಗ ಕೈಲಾಸ ಮಠದ ಶಿವಾಧಿಪತಿಯಾಗಿ ಕಸನವೆಂಬುದು ಹಸನ ಮಾಡಿ ಕಸನವೆಂಬುದು ಹಸನ ಮಾಡಿ ಚನ್ನವೀರ ಶಿವಯೋಗಿ ಚನ್ನವೀರ ಶಿವಯೋಗಿ ಭಕ್ತಿಯಿಂದ ಭವಜತ್ತು ಹೋಗಿರಿ ಬ್ರಹ್ಮಜ್ಞಾನಿಯಾಗಿ ಬರಗಾಲಿಂದ ನಡುಕೊತ್ತ ಹೊಂಟಾರ ಹರಕುಡ ಶಿವಯೋಗಿ ಕುಶಲದ ಮಾತೇಳಿ ಬಿಸಿಲಿಗೆ ತುಂಟಾರ ಕಲ್ಲನ ಸಲುವಾಗಿ ಹುರುಪ ಬಿಟ್ಟಿದೆಂದು ಹುರುಪಿನ ಸರ್ಪ ಶರದಿಗೆ ನೆರಳಾಗಿ ಲಿಂಗಿ ಗ್ರಾಮದ ತುಂಬಿದ ಕೆಲಸ ಇರ್ತಕ್ಕಂಥ ಹೆಣ್ಣುಮಕ್ಕಳು ಆ ನೀರನ್ನ ಈ ನಮ್ಮ ಜ್ಯೋತಿರ್ಲಿಂಗಕ್ಕೆ ಹಾಕಿ ತಾವು ದರ್ಶನ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಂತ ಹೇಳ್ತಾ ಇದ್ದೇವೆ. ಇದೇ ನಮ್ಮ ಲಿಂಗಿ ಗ್ರಾಮದಲ್ಲಿರ್ತಕ್ಕಂಥ ಇಲ್ಲಿ ಪ್ರವಾಸ ಮಾಡಲು ಮಾದೇವ ಮಂದಿಗೆ ಇರ್ತಕ್ಕಂಥ ವಿನಂತಿ. ಭಕ್ತಾದಿಗಳು ದರ್ಶನ ಮಾಡಿರ್ತಕ್ಕಂಥ ಭಕ್ತಾದಿಗಳು ಮಾದೇವ ಮಂದಿಗೆ ಹೋಗಬೇಕು. ಈ ತುಂಬಿದ ಕೆಲಸವನ್ನು ತಂದಿರ್ತಕ್ಕಂಥ ಎಲ್ಲ ಹೆಣ್ಣುಮಕ್ಕಳು ಆ ಜ್ಯೋತಿರ್ಲಿಂಗಕ್ಕೆ ತಾವು ನೀರನ್ನ ಹಾಕಿ ಪ್ರವಾಸ ಮಾಡಬೇಕು ವಿನಂತಿ. ಕುಶಲದ ಮಾತೇಳಿ ಬಿಸಿಲಿಗೆ ತುಂಟಾರ ಕಲಾಯ ಸಲುವಾಗಿ ಹುರುಪ ಬಿಟ್ಟಿತೆಂದು ಹುರುಪಿನ ಶರ್ಪ ಶರದಿಗೆ ನೆರಳಾಗಿ ಮುತ್ತಾಜ ಮುತ್ತಾಡಿ ಸರ್ಪ ಹರ್ಷರ ಕೊರಳಿಗೆ ಮುತ್ತಾಜ ಮುತ್ತಾಡಿ ಸರ್ಪ ಹರ್ಷರ ಕೊರಳಿಗೆ ಲಕ್ಷ ಶಿಷ್ಯರಿಗೆ ದೀಕ್ಷೆ ಕೊಡುವುದಾಗಿ ಲಕ್ಷ ಶಿಷ್ಯರಿಗೆ ದೀಕ್ಷೆ ಕೊಡುವುದಾಗಿ ನಿಜತ ಸಂತೋಗಿ ಚನ್ನಬಸವ ಶಿವಯೋಗಿ ಭಕ್ತಿಯಿಂದ ಭವಜತ್ತು ಹೋಗಿರಿ ಬ್ರಹ್ಮಜ್ಞಾನಿಯಾಗಿ ಬರಗಾಲಿಂದ ನಡುಕೋತ ಹೊಂಟಾಗ ಚನ್ನಬಸವ ಶಿವಯೋಗಿ ಒಂದಿನ ಹೊಸಳಿಗೆ ಹೊಂಟಾರ ಭಕ್ತ
ದರ್ಶನವಾಗಿ ಬರುವ ಹಾದಿಯಲ್ಲಿ ಹಾಕಚ್ಚಿ ಭಕ್ತ ಸ್ವರ್ಗವಾಸಿಯಾಗಿ ಒಂದಿನ ಹೊಸಳಿಗೆ ಬಂದರೆ ಭಕ್ತರ ಸಮವಾಗಿ ಬರುವ ಹಾದಿಯಲ್ಲಿ ಹಾಕಚ್ಚಿ ಭಕ್ತ ಸ್ವರ್ಗವಾಸಿಯಾಗಿ ಹಸ್ತ ಇಟ್ಟು ಮುಟ್ಟ ಸುತ್ತಾಗಿ ನಿಲ್ತರ ಶಿವಯೋಗಿ ಸ್ಥಿರವಾಗಿ ಹಸ್ತವಿಟ್ಟು ಮುಟ್ಟ ಸುತ್ತಾಗಿ ನಿಲ್ತರ ಶಿವಯೋಗಿ ಸ್ಥಿರವಾಗಿ ನಂಬಿದ ಭಕ್ತಗ ಜೀವದಾನ ಮಾಡಿ ನಂಬಿದ ಭಕ್ತಗ ಜೀವದಾನ ಮಾಡಿ ಹರಸಿದರೋ ಕೀರ್ತಿ ಹರಸಿದರೋ ಕೀರ್ತಿ ಭಕ್ತಿಯಿಂದ ಭವ ಗೆದ್ದು ಹೋಗಿರಿ ಬ್ರಹ್ಮಜ್ಞಾನಿಯಾಗಿ ಊರೂರು ಭಿನ್ನ ಒಮ್ಮೆ ಹೇಳಿದರು ಮುಟ್ಟನ ಹೋಗಿ ಭಿನ್ನಾದಲ್ಲೇ ಹೆಚ್ಚು ಕಡಿಮೆಯಾಗಬಾರ್ದು ಒಂದೇ ಕೈಗೆ ಊರೂರು ಭಿನ್ನ ಒಮ್ಮೆ ಹೇಳಿದರು ಮುಟ್ಟಂತನ ಹೋಗಿ ಭಿನ್ನಾದಲ್ಲೇ ಹೆಚ್ಚು ಕಡಿಮೆಯಾಗಬಾರ್ದು ಒಂದೇ ಕೈಗೆ ತ್ರಿಶೂಲ ಧರಿಸಿ ತ್ರಿಮೂರ್ತಿ ಅಂತರ ತನ್ನೊಳು ತಾನಾಗಿ ತ್ರಿಶೂಲ ಧರಿಸಿ ತ್ರಿಮೂರ್ತಿ ಅಂತರ ತನ್ನೊಳು ತಾನಾಗಿ ಬಸಳಿ ಕುಟ್ಟಳಿ ಮಲಕೇಡವೊಮ್ಮೆ ಬಸಳಿ ಕುಟ್ಟಳಿ ಮಲಕೇಡವೊಮ್ಮೆ ಜಗದರ ಮೆರವಣಿಗೆ ಗುರುವಿಂದು ಜಗದರ ಮೆರವಣಿಗೆ ಭಕ್ತಿಯಿಂದ ಭವ ಗೆದ್ದು ಹೋಗಿರು ಬ್ರಹ್ಮಜ್ಞಾನಿಯಾಗಿ ಕಲ್ಯಾಣ ನಡಿನೊಳು ಹೆಸರಾದಂಥ ಹಾರ ಕೂಡ ತಾಣ ಮಠದೊಳಗಿರುತ್ತರು ಮರಿಯ ದೇವರು ಚನ್ನವೀರ ಕಿರಣ ಚನ್ನ ಬಸವ ಬಸವ ಚನ್ನ ಬಸವ ಕಲ್ಯಾಣ ಹಾರ ಕೂಡ ಕಾಣ ಮಠದೊಳಗಿರುತ್ತರು ಮರಿಯ ದೇವರು ಚನ್ನವೀರ ಕಿರಣ ಮನಸ್ಸು ಮಡಿ ಮಠಕ್ಕೆ ಹೋಗಿ ಹಿರಿಯರಿ ಗುರುಚರಣ ಮನಸ್ಸು ಮಡಿ ಮಠಕ್ಕೆ ಹೋಗಿ ಹಿರಿಯರಿ ಗುರುಚರಣ ಹಿರಿಯರಿ ಗುರುಚರಣ ಭಕ್ತಿಯಿಂದ ಭವ ಗೆದ್ದು ಹೋಗಿರಿ ಬ್ರಹ್ಮಜ್ಞಾನಿಯಾಗಿ ಬರಗಾಲಿಂದ ನಡ್ಕೋತ ಹೊಂಟಾರ ಪಲ್ಲಕ್ಕಿಯೊಳಗ ಮೆರೆಯುತ್ತ ಹೊಂಟಾರ ಹಾರ ತುಳಸಿವಯೋಗಿ ಪಲ್ಲಕ್ಕಿಯೊಳಗ ಮೆರೆಯುತ್ತ ಹೊಂಟಾರ ಹಾರ ತುಳಸಿವಯೋಗಿ ಪಲ್ಲಕ್ಕಿಯೊಳಗ ಮೆರೆಯುತ್ತ ಹೊಂಟಾರ ಪಲ್ಲಕ್ಕಿಯೊಳಗ ಮೆರೆಯುತ್ತ ಹೊಂಟಾರ ಹಾರ ಶಿವಯೋಗಿ ಚನ್ನ ಬಸವ ಶಿವಯೋಗಿ ಹಾರ ಕೂಡ ಚನ್ನ ಬಸವೇಶ್ವರ ಮಹಾರಾಜ ಕಿ ಜಯ
ಶ್ರೀ ಚನ್ನವೀರರ ಶ್ರೀವಾಣಿ ಅಮೂಲ್ಯ ರತ್ನಗಳ ಕಣೆ, ಚಿಂತೆಯ ಕಳೆಯುವ ಚಿಂತಾಮಣಿ, ಚಿಂತೆಯ ಕಳೆಯುವ ಚಿಂತಾಮಣಿ, ಅಂತ್ಯವ ತೋರದ ಅಂತ ಕರ್ಣಿ. ಶ್ರೀ ಚನ್ನವೀರರ ಶ್ರೀವಾಣಿ ಅಮೂಲ್ಯ ರತ್ನಗಳ ಕಣೆ, ಶ್ರೀ ಚನ್ನವೀರರ ಶ್ರೀವಾಣಿ ಅಮೂಲ್ಯ ರತ್ನಗಳ ಕಣೆ. ಚಿಂತೆಯ ಕಳೆಯುವ ಚಿಂತಾಮಣಿ, ಚಿಂತೆಯ ಕಳೆಯುವ ಚಿಂತಾಮಣಿ, ಅಂತ್ಯವ ತೋರದ ಕಣೆ. ಶ್ರೀ ಚನ್ನವೀರರ ಶ್ರೀವಾಣಿ ಅಮೂಲ್ಯ ರತ್ನಗಳ ಕಣೆ. ಚನ್ನ ಬಸವರ ಪ್ರತಿರೂಪ ಉತ್ತರಿಸುವ ಜ್ಞಾನದ ದೀಪ, ಚನ್ನ ಬಸವರ ಪ್ರತಿರೂಪ ಉದ್ಧರಿಸುವ ಜ್ಞಾನದ ದೀಪ. ಭಕ್ತರಿಗೆ ಹೋಯಿತು ನೆನಪ, ಭಕ್ತರಿಗೆ ಹೋಯಿತು ನೆನಪ, ಸತ್ತಿಲ್ಲದ ಕಳೆದ ಭವತಾಪ. ಶ್ರೀ ಚನ್ನವೀರರ ಶ್ರೀವಾಣಿ ಅಮೂಲ್ಯ ರತ್ನಗಳ ಕಣೆ, ಶ್ರೀ ಚನ್ನವೀರರ ಶ್ರೀವಾಣಿ ಅಮೂಲ್ಯ ರತ್ನಗಳ ಕಣೆ. ಅರ್ಥ ಕಾಮ ಮೋಕ್ಷದ ಜ್ಯೋತಿ, ಸಾತ್ವಿಕ ಅಧ್ಯಾತ್ಮ ಭವ ಪ್ರೀತಿ. ಅರ್ಥ ಕಾಮ ಮೋಕ್ಷದ ಜ್ಯೋತಿ, ಸಾತ್ವಿಕ ಅಧ್ಯಾತ್ಮ ಭವ ಪ್ರೀತಿ. ಮರ್ತ್ಯಲೋಕ ನೆನೆವ ಮೂರ್ತಿ, ಮರ್ತ್ಯಲೋಕ ನೆನೆವ ಮೂರ್ತಿ, ತೀರ್ಥ ಚೈತ್ರವಾಯುದು ಕೀರ್ತಿ. ಗುರು ಚನ್ನವೀರರ ಶ್ರೀವಾಣಿ ಅಮೂಲ್ಯ ರತ್ನಗಳ ಕಣೆ, ಗುರು ಚನ್ನವೀರರ ಶ್ರೀವಾಣಿ ಅಮೂಲ್ಯ ರತ್ನಗಳ ಕಣೆ. ಬಂತು ಕಾಲ ರಣಸನೆ, ನಿಂತು ನುಡಿದ ಚನ್ನವೀರ ಮುನಿ. ಬಂತು ಕಾಲ ರಣಸನೆ, ನಿಂತು ನುಡಿದ ಚನ್ನವೀರ ಮುನಿ. ಸಂತು ಹರನ ನಿಜ ಕಣ್ಮಣಿ, ಸಂತು ಹರನ ನಿಜ ಕಣ್ಮಣಿ, ಕುರಿತು ತಿಳಿಸಿದರು ಜನೋಹನಿ. ಶ್ರೀ ಚನ್ನವೀರರ ಶ್ರೀವಾಣಿ ಅಮೂಲ್ಯ ರತ್ನಗಳ ಕಣೆ, ಶ್ರೀ ಚನ್ನವೀರರ ಶ್ರೀವಾಣಿ ಅಮೂಲ್ಯ ರತ್ನಗಳ ಕಣೆ. ಚಿಂತೆಯ ಕಳೆಯುವ ಚಿಂತಾಮಣಿ, ಚಿಂತೆಯ ಕಳೆಯುವ ಚಿಂತಾಮಣಿ, ಅಂತ್ಯವ ತೋರದ ಅಂತ ಕಣೆ. ಶ್ರೀ ಚನ್ನವೀರರ ಶ್ರೀವಾಣಿ ಅಮೂಲ್ಯ ರತ್ನಗಳ ಕಣೆ, ಶ್ರೀ ಚನ್ನವೀರರ ಶ್ರೀವಾಣಿ, ಶ್ರೀ ಚನ್ನವೀರರ ಶ್ರೀವಾಣಿ, ಶ್ರೀ ಚನ್ನವೀರರ ಶ್ರೀವಾಣಿ ಅಮೂಲ್ಯ ರತ್ನಗಳ ಕಣೆ. ಆರಕುಡ ಚನ್ನಬಸವೇಶ್ವರ ಮಹಾರಾಜ್ ಕಿ ಜೈ. ಹರಸಿದ ಹಾರ ಕೊಡೂರ ಚನ್ನವೀರ ಶಿವಯೋಗಿ ನೋಡ, ಶಾಂತಿ ಪ್ರಿಯ
ಜ್ಞಾನಮಯ ಅನ್ನವ ನೀಡುವ ನನ್ನಿಯ ದೇವನು ಕೊಡುವನು ಮುಕ್ತಿಯ ನೋಡಣ್ಣ ಹರ ಕುಡ ಗುರವಿನ ಮಾಡೋದು ಸ್ಮರಣ ಕೊಡುವನು ಮುಕ್ತಿಯ ನೋಡಣ್ಣ ಹರ ಕುಡ ಗುರವಿನ ಮಾಡೋದು ಸ್ಮರಣ ಕೊಡುವನು ಮುಕ್ತಿಯ ನೋಡಣ್ಣ ವೀರ ಶಿವಯೋಗಿ ನೋಡ ಹರಸಿದ ವರ ಕುಡೂರ ಚಂದ್ರವೀರ ಶಿವಯೋಗಿ ನೋಡ ಶಾಂತಿ ಪ್ರಿಯ ಜನಮಯ ಶಾಂತಿ ಪ್ರಿಯ ಜನಮಯ ಚಿನ್ನದ ಮೂರುತಿ ಜ್ಞಾನದ ಕೀರುತಿ ಕೊಡುವನು ಮುಕ್ತಿಯ ನೋಡಲ್ಲ ಕೊಡುವನು ಮುಕ್ತಿಯ ನೋಡಲ್ಲ ಹಾರ ಕೂಡ ಗುರುವಿನ ಮಾಡೋದು ಸ್ಮರಣ ಕೊಡುವರು ಮುಕ್ತಿಯ ನೋಡೋಣ ಅಕ್ಷರ ಅಭ್ಯಾಸ ನೋಡ ಓದಿದವು ಧಾರವಾಡ ಅಕ್ಷರ ಅಭ್ಯಾಸ ನೋಡ ಓದಿದವು ಧಾರವಾಡ ಎಣ್ಣೆಯ ಪದವಿ ಜ್ಞಾನದ ಹೃದಯ ಎಣ್ಣೆಯ ಪದವಿ ಜ್ಞಾನದ ಹೃದಯ ಚಿನ್ನದ ಮೂರುತಿ ಜ್ಞಾನದ ಕೀರುತಿ ಕೊಡುವರು ಮುಕ್ತಿಯ ನೋಡೋಣ ಹಾರ ಕೂಡ ಗುರುವಿನ ಮಾಡೋಣ ಸ್ಮರಣ ಕೊಡುವುದು ಮುಕ್ತಿಯ ನೋಡೋಣ ಊರದ ಊರ ಹಾರ ಕೂಡ ಭಕ್ತರು ಬರುವರ ಬಾಳ ಊರದ ಊರ ಹಾರ ಕೂಡ ಭಕ್ತರು ಬರುವರ ಬಾಳ ನುಡಿದಂತೆ ನಾವು ನಡೆಯೋಣ ಶಿವ ನುಡಿದಂತೆ ನಾವು ನಡೆಯೋಣ ಶಿವ ಪಾದ ಸೇವೆ ನಮ್ಮಿಯ ಜೀವನ ಕೊಡುವರು ಮುಕ್ತಿಯ ನೋಡೋಣ ಪಾದ ಸೇವೆಯ ನಮ್ಮಿಯ ಜೀವನ ಕೊಡುವನು ಮುಕ್ತಿಯ ನೋಡೋಣ ಭಾರತದ ಗುರುವಿನ ಮಾಡೋಣ ಸ್ಮರಣ ಕೊಡುವರು ಮುಕ್ತಿಯ ನೋಡೋಣ ಚಿಂಚೋಳಿ ಶರಣರ ನಾಡ ಹುಣ್ಣಿಮೆಗೆ ಬರುವನ ನೋಡ ಚಿಂಚೋಳಿ ಶರಣರ ನಾಡ ಹುಣ್ಣಿಮೆಗೆ ಬರುವನ ನೋಡ ಚಂದ್ರ ಬಸವ ಬಸವ ಶಿವಯೋಗಿ ಚಂದ್ರ ಬಸವ ಚಿಂಚೋಳಿ ಶರಣರ ನಾಡ ಹುಣ್ಣಿಮೆಗೆ ಬರುವನ ನೋಡ ಗುರು ಬಸವ ನಿಮ್ಮ ಶಿಸುವ ಗುರು ಬಸವ ನಿಮ್ಮ ಶಿಸುವ ಪದವನ್ನು ಬರೆದು ಮಾಡಿದ ಮಧುರ ಕೊಡುವರು ಮುಕ್ತಿಯ ನೋಡೋಣ ಹರ ಕೂಡ ಗುರುವಿನ ಮಾಡೋಣ ಸ್ಮರಣ ಕೊಡುವರು ಮುಕ್ತಿಯ ನೋಡೋಣ ಹರ ಕೂಡ ಗುರುವಿನ ಮಾಡೋಣ ಸ್ಮರಣ ಕೊಡುವರು ಮುಕ್ತಿಯ ನೋಡೋಣ ಕೊಡುವರು ಮುಕ್ತಿಯ ನೋಡೋಣ ಕೊಡುವರು ಮುಕ್ತಿಯ ನೋಡೋಣ ಆರಪುರ ಚನ್ನಬಸವೇಶ್ವರ ಮಹಾರಾಜರಿಗೆ ಸಡಕರ ಡಾಕ್ಟರ್ ಚಂದ್ರವೀರ ಶಿವಾಚಾರ್ಯ ಮಹಾರಾಜರಿಗೆ ಮಹಾದೇವಲಿಂಗೇಶ್ವರ ಮಹಾರಾಜರಿಗೆ ಜಯ Hey!
ದಯವಿಟ್ಟು ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಲ್ಲಿ ಮನವಿ ಮಾಡ್ಕೋತಕ್ಕಂಥದ್ದು, ತಮಗಾಗಿಯೇ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರೋದ್ರಿಂದ ತಾವೆಲ್ಲರೂ ಮಹಾದೇವ ಮಂದಿರಕ್ಕೆ ತೆರಳಿ ತಾವೆಲ್ಲರೂ ಪ್ರಸಾದವನ್ನು ಸೇವಿಸಿ ಹೋಗಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀವಿ. ದಯವಿಟ್ಟು ಆಗಮಿಸಿರ್ತಕ್ಕಂಥ ಭಕ್ತಾದಿಗಳೆಲ್ಲರೂ ತಮಗಾಗಿಯೇ ಮಹಾದೇವಲಿಂಗ ದೇವಸ್ಥಾನದಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ ಪ್ರಯುಕ್ತ ತಾವೆಲ್ಲರೂ ಪ್ರಸಾದ ಸೇವಿಸಿ ಹೋಗಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೇವೆ. सब फेस करेंगे। ಮಾನವ ಜನ್ಮಕ್ಕೆ ಹುಟ್ಟಿ ಬಂದದು ಯಾಕ ತಿಳಿಯಲಿಲ್ಲ, ಗುರುವಿನ ಕರುಣೆ ಆಗದೆ ಹೋದರೆ, ಗುರುವಿನ ಕರುಣೆ ಆಗದೆ ಹೋದರೆ ಮುಕ್ತಿಯು ನಿನಗಿಲ್ಲ ತಮ್ಮ, ಮುಕ್ತಿಯು ನಿನಗಿಲ್ಲ. ಮಾನವ ಜನ್ಮಕ ಹುಟ್ಟಿ ಬಂದದು ಯಾಕ ತಿಳಿಯಲಿಲ್ಲ, ನಿನಗೆ ಯಾಕ ತಿಳಿಯಲಿಲ್ಲ, ಗುರುವಿನ ಕರುಣೆ ಆಗದೆ ಹೋದರೆ, ಗುರುವಿನ ಕರುಣೆ ಆಗದೆ ಹೋದರೆ ಮುಕ್ತಿಯು ನಿನಗಿಲ್ಲ ತಮ್ಮ, ಮುಕ್ತಿಯು ನಿನಗಿಲ್ಲ. ಮಾನವ ಜನ್ಮಕ ಹುಟ್ಟಿ ಬಂದದು ಯಾಕ ತಿಳಿಯಲಿಲ್ಲ. ಗಂಡರು ಮಕ್ಕಳು ಮಾಯ ಮೋಹದಲ್ಲಿ ಮೀಸಿರುತ್ತಿದೆಯಲ್ಲ, ಗಂಡರು ಮಕ್ಕಳು ಮಾಯ ಮೋಹದಲ್ಲಿ ಮೀಸಿರುತ್ತಿದೆಯಲ್ಲ, ಅವರಿಗಾಗಿ ಅವರಿವರಿಗೆ ಮೋಸಿಸಿ ಹಣವು ಗಳಿಸಿದಲ್ಲ. ನಿನಗ ಬೇಕಾದ ವಸ್ತು ಇಲ್ಲಿ ತನ ಏನು ಗಳಿಸಿಲ್ಲ, ನಿನಗ ಬೇಕಾದ ವಸ್ತು ಇಲ್ಲಿ ತನ ಏನು ಗಳಿಸಿಲ್ಲ. ನೀ ಹೋಗುವಾಗ ನಿನಗ ಬೇಕಾದರು, ನೀ ಹೋಗುವಾಗ ನಿನಗ ಬೇಕಾದರು ಯಾರು ಬರೋದಿಲ್ಲ ತಮ್ಮ, ಯಾರು ಬರೋದಿಲ್ಲ. ಮಾನವ ಜನ್ಮಕ ಹುಟ್ಟಿ ಬಂದದು ಯಾಕ ತಿಳಿಯಲಿಲ್ಲ. ಬಡ್ಡಿಗೆ ಬಡ್ಡಿ ಬೆಳೆಸಿ ಬಡವರ ಕುತ್ತಿಗೆ ಕೈಗಲ್ಲ, ಮನೆಗೆ ಬಂದ ಭಿಕ್ಷುಕಗೆ ಒಂದಿನ ದಾನ ಮಾಡಲಿಲ್ಲ. ಬಡ್ಡಿಗೆ ಬಡ್ಡಿ ಬೆಳೆಸಿ ಬಡವರ ಕುತ್ತಿಗೆ ಕೈಗಲ್ಲ, ಮನೆಗೆ ಬಂದ ಭಿಕ್ಷುಕಗೆ ಒಂದಿನ ದಾನ ಮಾಡಲಿಲ್ಲ. ಸುಖವು ನೀಡಿದ ದೇವರಿಗೆ ಒಂದಿನ ಮನದಿ ಭಜಿಸಲಿಲ್ಲ, ಸುಖವು ನೀಡಿದ ದೇವರಿಗೆ ಒಂದಿನ ಮನದಿ ಭಜಿಸಲಿಲ್ಲ. ಕಾಲನ್ನು ಬಹುದು ಕಸುಗೊಂಡು ಒಂದಿನ, ಕಾಲನ್ನು ಬಹುದು ಕಸುಗೊಂಡು ಒಂದಿನ ಹೋಗದು ಮರೆತಲ್ಲ ತಮ್ಮ, ಹೋಗದು ಮರೆತಲ್ಲ. ಮಾನವ ಜನ್ಮಕ ಹುಟ್ಟಿ ಬಂದದು ಯಾಕ ತಿಳಿಯಲಿಲ್ಲ, ನಿನಗೆ ಯಾಕ ತಿಳಿಯಲಿಲ್ಲ. ಎಷ್ಟು ಜನ್ಮ ತಿರುಗಿ ಮಾನವ ಜನ್ಮಕ್ಕೆ ಬಂದಲ್ಲ, ಮಾನವ ಗುರುವಿನ ಕೃಪೆಯ ಪಡೆಯೋ, ಗುರುವಿನ ಕೃಪೆಯ ಪಡೆದು ಧನ್ಯನ.
ಎಷ್ಟೋ ಜನ್ಮ ತಿರುಗಿ ಮಾನವ ಜನ್ಮಕ್ಕೆ ಬರುವುದಲ್ಲ. ಇದು ಒಂದು ಜನ್ಮ ಹೋದರೆ ಮಾನವ ಜನ್ಮ ಬರೋದಿಲ್ಲ. ಇದು ಒಂದು ಜನ್ಮ ಹೋದರೆ ಮಾನವ ಜನ್ಮ ಬರೋದಿಲ್ಲ. ಮುಂದೆ ಯಾವ ಜನ್ಮ ಬರುವುದು ಏನೋ ಯಾರಿಗೆ ತಿಳಿದಿಲ್ಲ. ಗುರುವಿನ ಮರೆತು ತಿರುಗಾಡಿದರಿಯೇ, ದೇವನ ಮರೆತು ತಿರುಗಾಡಿದರಿಯೇ, ಕೇಳುವರಾರೆಲ್ಲ ತಮ್ಮ ಕೇಳುವರಾರೆಲ್ಲ. ಮಾನವ ಜನ್ಮಕ ಹುಟ್ಟಿ ಬಂದದು ಯಾಕ ತಿಳಿಯಲಿಲ್ಲ. ಗುರುವಿನ ಕರುಣೆ ಆಗದೆ ಹೋದರೆ, ಗುರುವಿನ ಕರುಣೆ ಆಗದೆ ಹೋದರೆ ಮುಕ್ತಿಯು ನಿನಗಿಲ್ಲ, ತಮ್ಮ ಮುಕ್ತಿಯು ನಿನಗಿಲ್ಲ. ಮಾನವ ಜನ್ಮಕ ಹುಟ್ಟಿ ಬಂದದು, ಮಾನವ ಜನ್ಮಕ ಹುಟ್ಟಿ ಬಂದದು, ಮಾನವ ಜನ್ಮಕ ಹುಟ್ಟಿ ಬಂದದು ಯಾಕ ತಿಳಿಯಲಿಲ್ಲ. ಹಾರಪುರ ಚನ್ನಬಸವೇಶ್ವರ ಮಹಾರಾಜ ಕಿ ಜಯ. ಷಡಕುಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾರಾಜ ಕಿ ಜಯ. ದಯವಿಟ್ಟು ಬೇಂಡಿನ ಮೇಳದವರು ಈ ವೇದಿಕೆ ಹತ್ತಿರ ಮಾರ್ಗಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಬಾಜಿ ಭಜಂತ್ರಿ ಮೇಳದವರು ಹಾಗೂ ಡೋಳಿನ ಮೇಳದವರು ತಾವೆಲ್ಲರೂ ಕೂಡ ವೇದಿಕೆಯ ಮುಂಭಾಗದಲ್ಲಿ ತಮ್ಮ ಮೇಳದೊಂದಿಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಇವತ್ತಿನ ಈ ಒಂದು ಗುರುವಂದನ ಕಾರ್ಯಕ್ರಮ ಹಾಗೂ ಭಕ್ತಿಪೂರ್ವ ತುಲಾಭಾರ ಕಾರ್ಯಕ್ರಮಕ್ಕೆ ಆಗಮಿಸಿ ಸಂಗೀತ ಸುಧೆಯನ್ನು ನೀಡಿರತಕ್ಕಂಥ ಸಂಗೀತ ಭಾಗದಲ್ಲರಿಗೂ ಇವತ್ತಿನ ಈ ಒಂದು ಕಾರ್ಯಕ್ರಮದ ಪ್ರಯುಕ್ತವಾಗಿ ಸುಮಧುರವಾದಂಥ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಕಲ್ಯಾಣ ಕುಮಾರ್ ಬಂತಾಳಿ ಸರ್ ಅವರಿಗೆ ಲೇಟಿ ಗ್ರಾಮದ ಹಿರಿಯರು ಆಗಿರತಕ್ಕಂಥ ಜಗನ್ನಾಥರಾವ್ ಪೊಲೀಸ್ ಪಾಟೀಲ್ ಅವರು ಈ ಒಂದು ಗಾನವನ್ನು ಹಾಡಿರ್ತಕ್ಕಂಥ ಸಂಗೀತ ಸುಧೆಯನ್ನು ನೀಡಿರ್ತಕ್ಕಂಥ ಕಲ್ಯಾಣ ಕುಮಾರ್ ಬಂತಾಳಿ ಅವರಿಗೆ 101 ರೂಪಾಯಿ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ತಾವು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಮನವಿ. ಜಗನ್ನಾಥರಾವ್ ಪೊಲೀಸ್ ಪಾಟೀಲ್ ಅವರು ಗಾಯಕರಿಗೆ 101 ರೂಪಾಯಿಗಳನ್ನು ಭಕ್ತಿ ಕಾಣಿಕೆಯನ್ನು ಸಮರ್ಪಣೆ ಮಾಡಿದ್ದಾರೆ. ದಯವಿಟ್ಟು ಡೊಳ್ಳಿನ ಮೇಳದವರು, ಬಾಜಿ ಭಜಂತ್ರಿ ಮೇಳದವರು ತಾವೆಲ್ಲೇ ಇದ್ದರೂ ಕೂಡ ವೇದಿಕೆಯ ಮುಂಭಾಗದಲ್ಲಿ ಆಗಮಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ತಮಗಾಗಿ ಒಂದು ಪ್ರಸಾದ ವ್ಯವಸ್ಥೆಯನ್ನ ಮಹಾದೇವ ಮಂದಿರದಲ್ಲಿ ವ್ಯವಸ್ಥೆಯನ್ನ ಮಾಡಿರೋ ಪ್ರಯುಕ್ತ ತಾವೆಲ್ಲರೂ ತಪ್ಪದೆ ಪ್ರಸಾದ ವ್ಯವಸ್ಥೆಯನ್ನ ತೆಗೆದುಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೇವೆ. ವೀರಶಂಕರರಾವ್ ಪಾಟೀಲ್ ಇವರು ಸಹ ಕೂಡ 201 ರೂಪಾಯಿಗಳನ್ನು ಭಕ್ತಿ ಕಾಣಿಕೆಯನ್ನು ಸಮರ್ಪಣೆ ಮಾಡಿದ್ದಾರೆ. ಅವರ ಮನೆತನಕ್ಕೆ ಹಾರ ಕೂಡ ಕ್ಯಾಮ್ರಾ ಅದ ಕ್ಯಾಮ್ರಾ ಅದ ಇಲ್ಲೇ ನಿಂದ್ರಿ ಜರ ಸೈಡಿಗೆ. ಶ್ರೀ
ಲೈಟ್ಗಳು ಆಗಿತ್ತು ವಯರ್ ಲೈಟ್ ಅದು ಸಾಕು ಆಗಲ್ಲ ಅದಕ್ಕೆ ಚನ್ನ ಬಸವನೇ ನೀನಿಲ್ಲವಾದರೆ ನನಗಾರುವ ಸಂಗಮ ದೇವ ಎಲ್ಲಿರುವೆ ಚನ್ನ ಬಸವ ಎಲ್ಲಿರುವೆ ನಿನ್ನನೆ ಹುಡುಕುತ್ತ ಬಂದಿರುವೆ ಚನ್ನ ಬಸವ ಚನ್ನ ಬಸವ ಎಲ್ಲಿರುವೆ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.